ಆ ಪ್ಲಾನ್ ಪ್ರಕಾರನೇ ನಿನ್ನ ಅಣ್ಣನ್ನು ತಮ್ಮನ್ನು ನನ್ನ ಕಂಟ್ರೋಲ್ಗೆ ತಗೋತಿದ್ದೀನಿ. ಪಾರ್ಟ್ನರ್ಶಿಪ್ ಹೆಸರಲ್ಲಿ ನೀನವ್ರಿಗೆ ಕೊಟ್ಟಿರೋ ಎಲ್ಲ ಆಸ್ತಿನೂ ನುಂಗ್ ಹಾಕಕ್ ಹೊರಟಿದ್ದೀನಿ. ನಿನ್ನನ್ ಈ ಹೆಂಚಿನ ಮನೆಗೆ ಶಿಫ್ಟ್ ಮಾಡಿದ ಹಾಗೆ ಅವ್ರನ್ನ ಫುಟ್ಪಾತ್ ಮೇಲೆ ತಂದು ನಿಲ್ಲಿಸ್ತೀನಿ. ನಿನ್ ಬ್ರದರ್ಸ್ನ ಬೆಗ್ಗರ್ಸ್ ಮಾಡಕ್ ಹೊರಟಿದ್ದೀನಿ. ಏನ್ ಹಾಗೆ ಗುರಾಯಿಸ್ತಿದ್ಯಾ? ಈ ವಿಷಯನ ಅವ್ರಿಗೆ ಹೇಳ್ತೀಯಾ? ನೀನ್ ಏನ್ ಹೇಳಿದ್ರು ಅವ್ರು ನಂಬೇಕಲ್ಲ. ಈಗ ನಿನ್ಗಿಂತ ನನ್ನ ಹೆಚ್ಚಾಗಿ ನಂಬ್ತಾರೆ ಅವರು. ನೀನ್ ನನ್ನ ಮಗನ್ ಕೆನ್ನೆ ಮೇಲೆ ಹೊಡೆದೆ, ನಾನ್ ನಿನ್ನ ಅಣ್ಣ ತಮ್ಮಂದ್ರ ಹೊಟ್ಟೆ ಮೇಲೆ ಅಲ್ಲಲ್ಲ ಜೀವನದ ಮೇಲೆ ಒದಿಯಕ್ ಹೊರಟಿದ್ದೀನಿ. ಪಿಯೇ ಸರ್, ಇಷ್ಟೊತ್ತೇನಾಯ್ತು? ಅವರು ನಿಮ್ಮನ್ನ ಹೊಡೆದ್ರು ಸರ್. ನೀನು ನನ್ಗೆ ಹೊಡೆದ್ಯಾ? ನನ್ಗೆ ಹೊಡೆದ್ಯಾ? ಹೊಡಿಬೇಕಾಗಿ ಬಂತು. ಅವತ್ತು ನಿನ್ನ ಮಗ ತಪ್ಪು ಮಾಡ್ದ ಅಂತ ಹೊಡೆದೆ. ಈಗ ನೀನ್ ತಪ್ಪು ಮಾಡ್ತಿದ್ಯಾ ಅಂತ ಅದಕ್ಕೆ ಹೊಡಿಬೇಕಾಗಿ ಬಂತು. ಏಯ್, ನನಗೆ ಹೊಡೆದು ಇನ್ನೂ ದೊಡ್ಡ ತಪ್ಪು ಮಾಡಿದೀಯಾ? ಹಾಗಾದ್ರೆ ಸಾಯಿಸ್ಬಿಡ್ಬೇಕು. ಯಾರನ್ನ? ನಿನ್ನನ್ನೇ. ನಾನು MLA ಅಪ್ಪ. ನಮ್ಮವ್ರ ತಂಟೆಗೇನಾದ್ರೂ ಬಂದ್ರೆ ಆ ದೇವರು ಬಂದ್ರೂ ಬಿಡಲ್ಲ. ಪಿಯೇ, ನಮ್ಗಿಲ್ಲಿ ಬೇರೆ ಏನಾದ್ರೂ ಕೆಲಸ ಇದೆಯಾ? ಖಂಡಿತ ಇಲ್ಲ ಸರ್. ಹಾಗಾದ್ರೆ ನಡಿ. ಪಾಪು, ಆರೋಗ್ಯ ಜೋಪಾನ. ನಿಂಗ್ 18 ಆದ್ಮೇಲೆ ನಿನ್ ಓಟ್ ನನಗೆ ಹಾಕ್ಬೇಕು. ಟಾಟಾ ಬಾಯ್. ಇನ್ನು ಏನ್ ನೋಡ್ತಿದ್ಯಾ? ನಡಿ. ನಿನಗೋಸ್ಕರ ಏನು ಮಾಡಿಲ್ವೇನೋ? 9 ತಿಂಗಳು ಹೊತ್ತು ನಿನ್ನ ಹೆತ್ತಿದೀನಿ ಕಣೋ, ಸಾಕಿ ಸಲಹಿದ್ದೀನಿ. ನಿಮಗೋಸ್ಕರ ನಿಮ್ಮಪ್ಪನ ದೃಷ್ಟಿಯಲ್ಲಿ ಕೆಟ್ಟವಳಾದೆ. ಕೇವಲ ನಿಮ್ಮೇಲಿರೋ ಪ್ರೀತಿಯಿಂದ ಅವರಿಂದ ದೂರ ಆಗಿ ಈ ಕೊಂಪೆಲ್ ಬದುಕ್ತಾ ಇದ್ದೀನಿ. ಅಭಿ ನಿಮ್ಗೆ ಆಸ್ತಿ ಕೊಟ್ಟಿದ್ದು ನನ್ ನೋಡಿ ಕಂಡ್ರು, ನಿಮ್ಮನ್ ನೋಡಿ ಅಲ್ಲ. ಆ ವಿಷಯ ಅವನಿಗೆ ಅರ್ಥ ಆಗಿದ್ರೆ ಹೀಗ್ಯಾಕಿರ್ತಿದ್ದ? ಅದಕ್ಕೆ ಇಷ್ಟೊತ್ತಿಗೆ ಯಾವತ್ತೋ ಅಭಿ ಕಾಲತ್ರ ಬೀಳ್ತಾ ಇದ್ದ. ಯಾವನ್ಯಾವಂದು ಕಾಲ್ ಹಿಡ್ಕೊಳ್ಳೋ ಕರ್ಮ ನನ್ಗಿನ್ನೂ ಬಂದಿಲ್ಲ. ಅಣ್ಣ, ಆ 50 ಲಕ್ಷದ ಬಗ್ಗೆ ಏನ್ ಮಾಡೋಣ? ಮನೇಲಿ ದುಡ್ಡು ಕಳೆದು ಹೋಗಿದೆ. ಯಾರ ಮೇಲೂ ಡೌಟ್ ಪಡೋಕ್ಕಾಗಲ್ಲ. ಪೊಲೀಸ್ ಕೇಸ್ ಹಾಕೋಣವಾ? ಮನೆಗೆ ಪೊಲೀಸ್ ಬಂದ್ರೆ ಈ ದುಡ್ಡು ನಾನೇ ತಗೊಂಡಿದ್ದು ಅಂತ ಗೊತ್ತಾಗ್ಬಿಡುತ್ತೆ. ಪೊಲೀಸ್ ಕೇಸಲ್ಲ ಯಾಕೆ ಬಿಡೋಣ? ಅನಾವಶ್ಯಕವಾಗಿ ನಮ್ಮ ಮರ್ಯಾದೆನೆ ಹೋಗುತ್ತೆ. 50 ಲಕ್ಷನೇ ತಾನೆ, ಹೋದ್ರೆ ಹೋಗ್ಲಿ. ಹಾಗೆ ಹೇಗೆ ಬಿಡಕ್ಕಾಗತ್ತೆ ರೀ? ಒಂದಲ್ಲ ಎರಡಲ್ಲ 50 ಲಕ್ಷ. 50 ಕೋಟಿನೇ ಆದ್ರೂ ನಮ್ಮ ಅಣ್ಣನಿಗಿಂತ ಹೆಚ್ಚೇನಲ್ಲ ಹಾರಿಕಾ. ಹಾಳ ದುಡ್ಗೋಸ್ಕರ ನಮ್ಮ ಅಣ್ಣನ ಅಪರಾಧಿ ಮಾಡಲ್ಲ. ಇವನ್ ಯಾವ್ದೋ ಹೊಸ ಡ್ರಾಮಾ ಶುರು ಮಾಡಿದನಲ್ಲ. ಆ ದುಡ್ಡು ನಿನ್ ಕಷ್ಟಾರ್ಜಿತ ಅಖಿಲ್. ಅಷ್ಟು ಸಿಂಪಲ್ ಆಗಿ ಬಿಟ್ಬಿಡ್ತೀಯಾ? ಕಳೆದೋಗಿರೋ ದುಡ್ಗಿಂತ ನಮ್ಮ ಅಣ್ಣನೇ ನನಗೆ ಮುಖ್ಯ ಆಂಟಿ. ನಮ್ಮ ಅಣ್ಣ ತಲೆ ತಗ್ಗಿಸ್ಬಾರ್ದು. ಬ್ರದರ್ ಅಂದ್ರೆ ನೀವೇ ರೀ. ಹ್ಯಾಟ್ಸ್ ಆಫ್ ಟು ಯು. ಭಾಸ್ಕರ್ ಭಾವ ರಾಮ ಆದ್ರೆ ನೀವು ಲಕ್ಷ್ಮಣ. ನಿಮ್ ಪರ್ಫಾರ್ಮೆನ್ಸ್ಗೆ ಬೆಂಕಿ ಹಾಕ ಏನ್ ನಾಟಕ ಮಾಡ್ತಿದ್ದೀರಿ. ಭಾಸ್ಕರ್ನ ಚೆನ್ನಾಗ್ ಬೆಂಡ್ ಮಾಡ್ತಿದ್ರೆ ಬಿಡಿ. ಇನ್ಮೇಲೆ ಅವನು ನಿಮ್ ಮಾತೆ ಕೇಳ್ಕೊಂಡ್ ಬಿದ್ದಿರ್ತಾನೆ.
MLA ಅವರೇ ಬನ್ನಿ. ನಮಸ್ಕಾರ ನಮಸ್ಕಾರ, ಸರ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಏನಾಯ್ತು, ಎಲ್ರು ಒಂಥರ ಇದ್ದೀರಲ್ಲ? ಏನಿಲ್ಲ ಸರ್. ಏನೂ ಇಲ್ಲ ಅಂತೀಯಲ್ಲ ಅಖಿಲ್, ಏನಾಯ್ತು ಅಂತ ಹೇಳು. ಏನ್ ನಡೀತು? ನಿನ್ನೆ ನೈಟು ಒಂದು 50 lakhs ನಮ್ ಭಾವಂಗ್ ಕೊಟ್ಟಿದ್ವಿ ಅಂಕಲ್. ಇವತ್ ಫ್ಯಾಕ್ಟ್ರಿಲಿ ಹಂಚ್ಬೇಕಿತ್ತು, ಬಟ್ ಬೆಳಿಗ್ಗೆ ಎದ್ ನೋಡಿದ್ರೆ ಆ 50 ಲಕ್ಷನೂ ಮಾಯ ಆಗ್ಬಿಟ್ಟಿದೆ. ನಿಮ್ ಮನೇಲಿ ಇಲಿ ಅಥವಾ ಹೆಗ್ಗಣ ಏನಾದ್ರೂ ಇದವ? ಇಲ್ಲ ಸರ್. ಒಂದ್ ವೇಳೆ ಇದ್ರೆ ಅವೇ ದುಡ್ಡು ತಿಂದು ಹಾಕಿರಬಹುದು ಅಂತ ಹೇಳೋ ಅನ್ಕೊಂಡಿದ್ದೆ. ಪಾಪ ಮನೆ ಹಾಳ್ರು ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ಸುತ್ತೆ. ಇವ್ ನನ್ ಮುಖ ಯಾಕೆ ನೋಡ್ತಿದ್ದಾನೆ ಕಳ್ಳನ್ ಮಗ? ಒಟ್ನಲ್ಲಿ ನಾನ್ ಹೇಳದ್ನ ಹಾಗೆ ಮಾಡಿದ್ಯಲ್ಲಪ್ಪ, ಭಾರಿ ಎಕ್ಸ್ಪರ್ಟೇ. ಥ್ಯಾಂಕ್ ಯು ಸರ್. ಏನಮ್ಮ ಚಾಮುಂಡೇಶ್ವರಿ, ಒಳ್ಳೆ ಅಳಿಯನ್ನೇ ಹುಡ್ಕೊಂಡಿದೀಯಾ? ಆ ಕ್ರೆಡಿಟ್ ಎಲ್ಲ ನನ್ ಮಗಳ್ದೆ MLA ಅವರೇ. ಅವಳು ಅಖಿಲ್ನ ಇಷ್ಟಪಟ್ಲು, ನಾನ್ ಮದ್ವೆ ಮಾಡಿಸ್ದೆ. ಓ, ನಿಮ್ ಮಗಳಿಗೂ ನಿಮ್ ಬುದ್ಧಿನೇ ಬಂದಿದೆ ಅನ್ನಿ. ಅಷ್ಟೇ ಬಿಡಿ, MLA ಪೋಲಿಂಗ್ ಬೂತ್ ಅಲ್ಲಿರುವಾಗ ಕೌನ್ಸಿಲರ್ ಟೆಲಿಫೋನ್ ಬೂತ್ ಅಲ್ಲಿರಕ್ಕಾಗತ್ತಾ? ತುಂಬಾ ಥ್ಯಾಂಕ್ಸ್ ಸರ್. ನಮ್ಮ ಅಣ್ಣನ ಚೆನ್ನಾಗಿ ಬೆಂಡ್ ಮಾಡಿದೀರಾ. ನಮ್ ಡೀಲ್ ಫಿಕ್ಸ್ ಆದ ಹಾಗೇನೆ. ನಾನ್ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟರ್ಸ್ಗೆ ಮೋಸ ಮಾಡಿದ್ದೀನಂತೆ. ನಿಮ್ಮ ಅಣ್ಣ ನನ್ಗೊಂದ್ ಲೆಕ್ಕನ? ನಾಳೆ ನಿಂಗೂ ಮೋಸ ಮಾಡ್ತಾರೆ ಕಣೋ ಎಳೆಗೋಬೆ. ಏನೋ ಅಂದ್ರಲ್ಲ? ಏ PA, ಏನಾದ್ರೂ ಅನ್ಕೊಳ್ಳೋದಿದ್ರೆ ಮನ್ಸಲ್ಲೇ ಅಂದ್ಕೋ, ಬಾಯ್ ಬಿಟ್ಟು ಹೇಳ್ಬೇಡ. ಅವ್ರ ಮನ್ಸಿಗೆ ನೋವಾಗತ್ತೆ. ಸಾರಿ ಸರ್. MLA ಸರ್, ನಿಮ್ ಕೆನ್ನೆ ಯಾಕೋ ಬಾತ್ಕೊಂಡಿದೆ. ಹೊಡೆದಿದ್ರಲ್ಲ, ಬಾತ್ಕೊಳ್ದೆ ಇರುತ್ತಾ? MLA ಅವ್ರನ್ನೇ ಹೊಡೆದಿದ್ರ? ಯಾರು? ಏ ಸುಮ್ನಿರಪ್ಪ. ನನ್ ಮೊಮ್ಮಗನಮ್ಮ. ನಾನ್ ವೋಟರ್ಸ್ ಜೊತೆ ಆಟ ಆಡ್ದಂಗೆ ನನ್ ಮೊಮ್ಮಗ ನನ್ ಜೊತೆ ಆಟ ಆಡ್ತಿದ್ದ. PA, ನನ್ ಪರ್ಸನಲ್ ವಿಷಯನ ಪಬ್ಲಿಕ್ ಅಲ್ಲಿ ಹೇಳ್ಬೇಡ. ಮತ್ತೆ ಸಾರಿ ಸರ್. ಅಷ್ಟಕ್ಕೂ ಆ 50 ಲಕ್ಷ ಸೇಫೇ ತಾನೆ? ಸೇಫೇ ಸರ್. ನಮ್ಮ ಆಂಟಿ ಬಿಡಿ, ಅವರಿಗೆ ಕಳ್ಳ ಓಟ್ ಹಾಕಿಸ್ಕೊಳ್ಳೋದ್ ಗೊತ್ತಿದೆಯೇ ಹೊರತು ಕಳ್ಳನ್ ತರ ನೋಟ್ ಕದಿಯೋದ್ ಗೊತ್ತಿಲ್ಲ. ಏ PA, ನನ್ ಮರ್ಯಾದೆ ತೆಗಿಬೇಡ. ಆ ಮನೇಲಿ ನಿಮ್ಮನ್ ಬಿಟ್ಟು ಬೇರೆ ಯಾರಿದ್ದಾರೆ? ನಮ್ಮ ಅಮ್ಮ ಅತ್ತೆ ಅತ್ತಿಗೆನೇ ಇರೋದು. ಅವರಲ್ಲೇ ಯಾರಾದ್ರೂ ತಗೊಂಡಿದ್ರೆ? ನಮ್ಮ ಅತ್ತೆ ಅಂಥವ್ರಲ್ಲ, ನಮ್ಮ ಅಕ್ಕ ಹಾಗ್ ಮಾಡಲ್ಲ. ಸುಮಂಗಲಿ ತಗೊಂಡ್ಲಾ? ಅವಳಿಗೆ ಅನ್ನರಿ ಬುದ್ಧಿ ಇರೋದು. ನಮ್ಮ ಅಮ್ಮಂಗೂ ಅತ್ತಿಗೆಗೂ ಕೂಡ ಬುದ್ಧಿ ಇದೆ ಆಂಟಿ. ಅಂದ್ರೆ ಆ ಮೂವರಲ್ಲಿ ಒಬ್ರು ತಗೊಂಡಿದ್ದಾರೆ. ಸರಿ ಹೋಯ್ತು. ನೀವು ಮಾತ್ರನೇ ಕಳ್ರು ಅನ್ಕೊಂಡಿದ್ದೆ, ಮನೆಯವರೆಲ್ಲ ಕಳ್ರಿ ಅಂತ ಆಯ್ತು. ನಿನ್ನೆ ಅನ್ನೋಗೇನಾದ್ರೂ ಆಗಿದ್ರೆ ಅವ್ರ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನೆನೆಸ್ಕೊಂಡ್ರೇನೆ ಭಯ ಆಗತ್ತೆ. ದಯವಿಟ್ಟು ಅವ್ರಿಗೆ ಕಷ್ಟ ಕೊಡ್ಬೇಡಿ ಅಂತೆ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಅವರಿಗೆ ಕಷ್ಟ ಕೊಡ್ಬೇಡಿ. ಇಂಥ ಮಗನ್ನ ಹೆರೋಕಾಗ್ಲಿಲ್ವಲ್ಲ ಅಂತ ನೀವ್ ನೊಂದ್ಕೋಬೇಡಿ. ಅವ್ರ ತರ ಇರೋಕಾಗ್ತಿಲ್ಲ ಅಂತ ಅಖಿಲ್ಗೂ ಭಾವನ್ಗೂ ಪಶ್ಚಾತ್ತಾಪ ಪಡೋಕ್ ಹೇಳಿ. ಅವರಲ್ಲಿರೋ ಒಳ್ಳೆತನ ನಮಗಿಲ್ಲ ಅಂತ ಅವ್ರನ್ನ ದ್ವೇಷ ಮಾಡೋರಿಗೆಲ್ಲ ನೋವಾಗ್ಬೇಕು.
ಸಾರಿ ಅತ್ತೆ, ಮನೆಗ್ ಬಂದಿರೋ ನಿಮ್ಮನ್ನ ಹೀಗೆಲ್ಲ ಅಂದಿದ್ದಕ್ಕೆ. ನಾನ್ ನಿಮಗೆ ಇನ್ನೂ ಒಂದ್ ವಿಷಯನೂ ಹೇಳ್ಬೇಕು ಅತ್ತೆ. ಅವ್ರೀಗ ಎಲ್ಲಿದ್ದಾರೆ ಅಂತ ಗೊತ್ತಾ? ಫ್ಯಾಕ್ಟ್ರಿಲಿ. ಇಷ್ಟೆಲ್ಲ ನಡೆದ್ಮೇಲೂ ಕೂಡ ಅವರು ಮತ್ತೆ ಫ್ಯಾಕ್ಟ್ರಿಗೆ ಯಾಕೆ ಹೋಗಿದ್ದಾರೆ ಗೊತ್ತಾ? ಒಂದಷ್ಟು ಸ್ವಾರ್ಥಿಗಳಿಂದ ಅಖಿಲ್ನು ಭಾವನ್ನು ಕಾಪಾಡೋದಕ್ಕೋಸ್ಕರ, ಅವ್ರಿಗೆ ನಷ್ಟ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ನೀವಂದ್ರೆ ಅವರಿಗೆ ಪ್ರಾಣ ಅತ್ತೆ. ಏನಾಯ್ತು ಅಖಿಲ್? ರಾತ್ರಿ ಆ ದುಡ್ಡು ತಗೊಂಡಿದ್ದು ಯಾರಿರ್ಬೋದು? ಖಂಡಿತವಾಗ್ಲೂ ಭಾಸ್ಕರ್ ಭಾವ ಅಂತೂ ಅಲ್ಲ. ಅತ್ತೆ ಮೇಲೆ ಅನುಮಾನನೇ ಪಡಬಾರ್ದು. ನನ್ ಪ್ರಕಾರ ಪಾವ್ನಿ ಅಕ್ಕನೇ ತಗೊಂಡಿರ್ತಾಳೆ, ಅಥವಾ ಸುಮಂಗಲಿ ಆಂಟಿ ತಗೊಂಡಿರ್ಬೋದು. ಇಲ್ಲ, ಅತ್ಕೆದು ಅಂತ ಚೀಪ್ ಮೆಂಟಾಲಿಟಿ ಅಲ್ಲ. ನಮ್ಮತ್ತೆ ಗಯ್ಯಾಳಿನೇ ಆದ್ರೂ ಕಳ್ಳಿ ಅಲ್ಲ. ಮತ್ತೆ ಮನೇಲಿ ಬೇರೆ ಯಾರಿದ್ದಾರೆ? ಹೌದು, ನಿಮ್ ಮಾಮ್ ನಮ್ ಜೊತೆ ಯಾಕೆ ಬರ್ಲಿಲ್ಲ? ನಮ್ ಮಾಮ್ಗೆ ಯಾವ್ದೋ ಕೆಲ್ಸ ಇದೆ ಅಂದ್ರು. ಐ ಥಿಂಕ್ ನಿಮ್ ಮಮ್ಮಿನೇ ಆ ದುಡ್ಡು ಕದ್ದಿರ್ಬೋದು. ವಾಟ್? ನಮ್ ಮಾಮ್ಗೆ ಅಂತ ಕತೆ ಏನಿದೆ ಅಖಿಲ್? ಮನೇಲಿ ಈ ಪ್ಲಾನ್ ಗೊತ್ತಿದ್ದು ನಂಗೆ, ನಿಂಗೆ, ನಿಮ್ ಮಾಮ್ಗೆ ಮಾತ್ರನೇ. ಅಮ್ಮಂಗೂ ಅತ್ತೆಗೂ ಅತ್ಗೆಗೂ ಅಣ್ಣಂಗೂ ಗೊತ್ತಾಗೋ ಚಾನ್ಸೇ ಇಲ್ಲ. ಅದಕ್ಕೆ ನೀನ್ ನನ್ಗೆ ಚೀಟ್ ಮಾಡಲ್ಲ. ನಮ್ ಮಾಮ್ ಮಾಡ್ತಾರಾ? ನಮ್ ಮಾಮ್ ನಿನ್ನ ಅಳಿಯನ್ ಥರ ಅಲ್ಲ, ಮಗನ್ ಥರ ನೋಡ್ತಾರೆ ಅಖಿಲ್. ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಹಾರಿಕಾ. ದುಡ್ಡು ತುಂಬಾ ಕೆಟ್ಟದ್ದು, ಅದ್ ಎಂತ ಕೆಟ್ಟ ಕೆಲಸ ಆದ್ರೂ ಮಾಡ್ಸತ್ತೆ. ಓಹೋ, ಆ ನಿಜ ನಿಂಗೆ ಇವತ್ ಗೊತ್ತಾಯ್ತಾ? ಭಾವನು ನೀನು ನಿಮ್ ಅಭಿ ಅಣ್ಣನ ಚೀಟ್ ಮಾಡಿದ ಹಾಗೆ ನಮ್ ಮಾಮ್ ನಿನ್ನ ಚೀಟ್ ಮಾಡ್ತಾರೆ ಅನ್ಕೊಂಡಿದ್ಯಾ? ನಮ್ ಮಾಮ್ಗೆ ನಿನ್ಗಿಂತ ಜಾಸ್ತಿ ಆಸ್ತಿ ಇದೆ, ಮರಿಬೇಡ. ಆಫ್ಟರ್ ಆಲ್ 50 ಲಕ್ಷಕ್ಕೋಸ್ಕರ ನಮ್ ಮಾಮ್ನ ನೀನು ಇನ್ಸಲ್ಟ್ ಮಾಡ್ತಿದ್ಯಾ? ಆಸ್ತಿ ಬಂದ್ಮೇಲೆ ಎಲ್ರ ಮೇಲೂ ಅನುಮಾನ ಪಟ್ಟು ಯಾರನ್ನು ನಂಬ್ತಾ ಇಲ್ಲ ನೀನು. ಸಾರಿ, ಹಾಗೆ ಡೌಟ್ ಬಂತಷ್ಟೇ ಅನ್ನೋದೆಲ್ಲ ಅಂದ್ಬಿಟ್ಟು ಮತ್ತೆ ಸಾರಿ ಯಾಕೋ? ನನ್ ಡೌಟ್ ಕನ್ಫರ್ಮ್ ಆದ್ರೆ ಮಾತ್ರ ನಿಮ್ ಮಾಮ್ ಅಂತಾನೂ ನೋಡಲ್ಲ, ನಾನೇನು ಅಂತ ತೋರಿಸ್ತೀನಿ. ವಾಟ್? ಏನ್ ಹೇಳ್ತಿದ್ಯಾ ನೀನು? ಹೌದು ಸರ್, ಮುಂಚೆನೆ ಇನ್ಫಾರ್ಮ್ ಮಾಡ್ದೆ. ಅಭಿರಾಮ್ ಹೆಂಡತಿ, ರವಿ ಹೆಂಡತಿ ಫ್ಯಾಕ್ಟ್ರಿಗೆ ಬಂದಿಲ್ಲ. ಪ್ಯಾಕಿಂಗ್ ಕೆಲಸ ನಿಂತೋಗಿದೆ. ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಇಬ್ರನ್ನು ಕೆಲಸದಿಂದ ತೆಗೆದುಹಾಕಿ ಸರ್. ಯಾವಾಗ್ಲೂ ವರ್ಕರ್ಸ್ಗೆ ಸಪೋರ್ಟ್ ಮಾಡ್ತಿದ್ದೆ, ಇವತ್ತೇನು ನಮಗ್ ಸಪೋರ್ಟ್ ಮಾಡ್ತಿದ್ಯಲ್ಲ? ನಾನ್ ಯಾರ ಕಡೆ ಇರಬೇಕು ಅಂತ ಈ ನಡುವೆನೆ ಗೊತ್ತಾಗಿದ್ದು ಮೇಡಮ್. ಗುಡ್, ತುಂಬಾ ಬೇಗ ರಿಯಲೈಸ್ ಆಗಿದೆ. ಸೊ ಆ ಇಬ್ರು ಲೇಡೀಸ್ಗೂ ಗೇಟ್ ಪಾಸ್ ಕೊಡು ಅಂತಿದ್ಯಾ? ಹೌದು ಸರ್, ತಕ್ಷಣ ಅವ್ರನ್ನ ಕೆಲಸದಿಂದ ತೆಗೆದುಹಾಕಿ. ಅಲ್ಲಿವರೆಗೂ ಬೇರೆ ವರ್ಕರ್ಸ್ಗೆ ಬುದ್ಧಿ ಬರಲ್ಲ. ಆದ್ರೆ ನಿಮ್ ಲೇಬರ್ ಆಕ್ಟ್ ಅದಕ್ಕೆ ಒಪ್ಪಲ್ವೇನೋ? ಸರಿಯಾದ ಕಾರಣ ಇಲ್ದೆ ಯಾವ ವರ್ಕರ್ನು ತೆಗಿಬಾರ್ದು ಅಂತ ಮೊನ್ನೆ ನೀನೇ ಹೇಳಿದ್ಯಲ್ಲ. ಕಾರಣ ಇದೆಯಲ್ಲ ಮೇಡಮ್, ಮುಂಚೆನೆ ಇನ್ಫಾರ್ಮ್ ಮಾಡದೆ ರಜಾ ತಗೊಂಡಿದ್ದಾರೆ. ಕೆಲಸ ನಿಂತೋಗಿದೆ, ಕಂಪ್ನಿಗೆ ನಷ್ಟ ಆಗಿದೆ. ನೀವು ಆ ಇಬ್ರು ಲೇಡೀಸ್ ಜೊತೆಗೆ ಅವ್ರ ಗಂಡಂದ್ರೂ ಕೂಡ ಕೆಲಸದಿಂದ ತೆಗೆದುಹಾಕಿ. ಅವರಿಬ್ರಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್. ಅಭಿರಾಮ್ನ, ರವಿನ ಆದಷ್ಟು ಬೇಗ ಈ ಫ್ಯಾಕ್ಟರಿಯಿಂದ ಆಚೆಗೆ ಹಾಕ್ಬಿಡಿ ಸರ್. ನಾನು ಅದೇ ಕೆಲಸದಲ್ಲಿದ್ದೀನಿ. ನೀವೇನಿಲ್ಲಿ ಸಡನ್ ಆಗಿ ಪ್ರತ್ಯಕ್ಷ ಆಗಿದ್ದೀರಾ? ನೀವು ಲಂಚ್ ಬ್ಯಾಗ್ ತಗೊಂಡ್ ಬಂದಿದ್ರಿ, ಆದ್ರೆ ಅದರಲ್ಲಿ ಬಾಕ್ಸೇ ಇರ್ಲಿಲ್ಲ. ಅದನ್ ಕೊಡೋಣ ಅಂತ ಬಂದ್ವಿ. ಬರ್ತಿದ್ದ ಹಾಗೆ ಇಲ್ಲಿ ನಡೀತಿರೋ ಡ್ರಾಮಾ ನೋಡಿದ್ವಿ. ತಕ್ಷಣ ಯೂನಿಫಾರ್ಮ್ ಹಾಕೊಂಡು ಈ ಡ್ರಾಮಾನ್ ಫಿನಿಶ್ ಮಾಡಿದ್ವಿ. ಮತ್ತೆ ಅಟೆಂಡೆನ್ಸ್ ನಲ್ಲಿ ಆನ್ ಟೈಮ್ ಸಿಗ್ನೇಚರ್ ಹೇಗ್ ಮ್ಯಾನೇಜ್ ಮಾಡಿದ್ರಿ? ಅದಕ್ಕೆ ಅದೇನಾದ್ರೂ ಬ್ರಹ್ಮವಿದ್ಯೇನ್ರಿ? ಗೇಟ್ ಹತ್ರ ಸೆಕ್ಯೂರಿಟಿ ಗೊರ್ಕೆ ಹೊಡ್ಕೊಂಡ್ ನಿದ್ದೆ ಮಾಡ್ತಿದ್ದ. ನಾವ್ ಯಾವಾಗ ಬಂದ್ವಿ ಅಂತಾನೂ ಅವನಿಗೆ ಗೊತ್ತಾಗ್ಲಿಲ್ಲ. ಸೈನ್ ಹಾಕ್ಬಿಟ್ಟು ಸೈಲೆಂಟ್ ಆಗಿ ಬಂದ್ಬಿಟ್ವಿ. ಮನೇಲಿ ಅನು ಒಬ್ಬಳನ್ನೇ ಬಿಟ್ಟು ಬಂದಿದ್ದೀರಾ? ನೀವು ಹೋಗಿ ಇಲ್ಲಿಂದ. ಅತ್ತೆ ಮತ್ತೆ ಪಾವನಿ ಅಕ್ಕ ಬಂದಿದ್ದಾರೆ ರೀ, ಅನು ಜೊತೆ ಇದ್ದಾರೆ. ನೀವಿಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಏನಿಲ್ಲ ವಸುವರೆ. ರಿಸೈನ್ ಮಾಡಿ ಹೊರಟೋಗಿ, ನಿಮಗೆ ಬೇರೆ ಕೆಲಸ ಕೊಡಿಸ್ತೀವಿ.
ಭಾವನ್ ಬಗ್ಗೆ ಅಖಿಲ್ ಬಗ್ಗೆ ನೀವಿಷ್ಟೆಲ್ಲ ಯೋಚನೆ ಮಾಡುವಾಗ ನಾನ್ ಮಾತ್ರ ಯೋಚನೆ ಮಾಡ್ಬಾರ್ದಾ? ನೀವಿರೋ ಕಡೆನೆ ನಾವು ಇರ್ತೀವಿ. ಹಾಗಲ್ಲ ಹೊಸೂರೆ, ನಾವ್ ಫಿಕ್ಸ್ ಆಗಿದ್ದೀವಿ ಭಾವ, ಇದೇ ಜಾಬ್ ಮಾಡ್ತೀವಿ. ನಮ್ ಪದ್ಮಂಗ್ ಹಠ ಜಾಸ್ತಿ ಅಣ್ಣ, ಮಾತೇ ಕೇಳಲ್ಲ. ಅವರು ಕೂಡ ಅಷ್ಟೇ ರವಿ. ಏನಾದ್ರೂ ಫಿಕ್ಸ್ ಆದ್ರೆ ಆ ದೇವರೇ ಬಂದು ಹೇಳಿದ್ರು ಕೇಳಲ್ಲ. ಈ ಸಲ ಎಲೆಕ್ಷನ್ಗೆ ನಿಂತ್ಕೋಬೇಕು, ಅವನ್ನ ಇಳಿಸ್ಬೇಕು. ಅಲ್ಲಿವರೆಗೂ ಅವನ್ ಪೊಗರು ಇಳಿಯಲ್ಲ. ಹೌದು ರವಿ, ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆಯಲ್ಲ, ನೀನ್ ಲೀಡರ್ ಆಗಿ ಕಂಟೆಸ್ಟೆಂಟ್ ಮಾಡು. ಕೆಲಸದವ್ರ ಹತ್ರ ನಾನು ಮಾತಾಡಿ ಓಟ್ ಹಾಕಿಸ್ತೇನೆ. ನಾನ್ಯಾವ ಲೀಡ್ರ್ ಅಣ್ಣ? ನೀವೇ ನಿಜವಾದ ಲೀಡ್ರು, ನೀವೇ ನಿಂತ್ಕೋಬೇಕು. ಬೇಡ ರವಿ, ಈಗಾಗಲೇ ನಾನು ಅವರು ಇಲ್ಲಿ ಕೆಲಸ ಮಾಡೋದು ನಮ್ಮ ಅಣ್ಣನಿಗೂ ಅಕ್ಕಿಲ್ಗೂ ಇಷ್ಟ ಇಲ್ಲ. ಮತ್ತೆ ನಾನು ಯೂನಿಯನ್ ಲೀಡರ್ ಆಗ್ತೀನಿ ಅಂತಂದ್ರೆ ಅದೊಂದು ರಗಳೆ. ನೀವು ಲೀಡರ್ ಆದ್ರೇನೆ ಈ ಫ್ಯಾಕ್ಟ್ರಿನ ಕಾಪಾಡ್ಬೋದು ಅಣ್ಣ. ಯಾಕೆ ನೀನ್ ಕಾಪಾಡಕ್ಕಾಗಲ್ವಾ? ನಿಮ್ಮಷ್ಟು ವಿದ್ಯೆ ಬುದ್ಧಿ ನನಗಿಲ್ಲ ಅಣ್ಣ. ಲೀಡರ್ಗೆ ಬೇಕಾಗಿರೋದು ಧೈರ್ಯ ರವಿ. ನಂಬಿರೋ ಜನಗಳಿಗೆ ದಾರಿ ತೋರಿಸೋ ಸಾಮರ್ಥ್ಯ ಇರಬೇಕಷ್ಟೇ. ಅದು ಕೂಡ ನನಗಿಲ್ಲ ಅಣ್ಣ. ಲೀಡರ್ ಪೋಸ್ಟ್ಗೆ ನೀವೇ ಕರೆಕ್ಟು. ಕಮ್ಮಿ ಟೈಮ್ನಲ್ಲೇ ತುಂಬಾ ಜನ ವರ್ಕರ್ಸ್ ನಿಮ್ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ. ನೀವು ಲೀಡರ್ ಆದ್ರೆ ಆ ಕ್ರೇಜೇ ಬೇರೆ ಅಣ್ಣ. ನನಗಿಷ್ಟ ಇಲ್ಲ ರವಿ. ಈಗಾಗಲೇ ಇರೋ ಸಮಸ್ಯೆಗಳೇ ಸಾಕು, ಇನ್ನು ಹೊಸ ಸಮಸ್ಯೆಗಳು ಬೇಡ. ಅಣ್ಣನ್ಗೆ ನೀವಾದ್ರೂ ಹೇಳಿ ಅತ್ಗೆ. ಏನೋ ಒಂದು ಹೇಳಿ ನನ್ನ ಅಖಿಲ್ ಮಧ್ಯ ಜಗಳ ತಂದಿಡಕ್ ನೋಡ್ಬೇಡ ಅತ್ತೆ. ಅಣ್ಣ ತಮ್ಮಂದ್ರನ್ನ ದೂರ ಮಾಡ್ಬೇಡ. ಹೌದಂತೆ, ನೀನೊಬ್ಬ ಶ್ರೀರಾಮಚಂದ್ರ, ಆ ಅಖಿಲ್ ಒಬ್ಬ ಲಕ್ಷ್ಮಣ. ನಿಮ್ಮನ್ನ ನಾನ್ ದೂರ ಮಾಡ್ತಿದ್ದೀನಿ. ಆ ಕೆಲ್ಸ ಮಾಡ್ತಿರೋದು ಆ ಚಾಮುಂಡೇಶ್ವರಿನೋ. ನಾನು ಜಗಳ ತಂದಿಡೋದನ್ನ ಯಾವತ್ತೋ ಬಿಟ್ಬಿಟ್ಟೆ. ಇವಾಗ ಕೆಲ್ಸನ ಚಾಮುಂಡೇಶ್ವರಿ ಮಾಡ್ತಿದ್ದಾಳೆ. ಸುಮ್ನೆ ಆರೋಪ ಹೊರಸ್ಬೇಡ ಅತ್ತೆ. ನಾನ್ ಹೇಳಿದ್ದು ಆರೋಪನೋ ನಿಜಾನೋ ಗೊತ್ತಾಗ್ಬೇಕು ಅಂದ್ರೆ ಈ ರೂಮ್ ಅಲ್ಲಿ ಹುಡುಕ್ಬೇಕು. ಅಖಿಲ್ ಹಾರಿಕಾ ಫ್ಯಾಕ್ಟ್ರಿಗೆ ಹೋದ್ ಕೂಡ್ಲೆ ಚಾಮುಂಡಿ ಮತ್ತೆ ಬಂದಿದ್ಲು. ಈ ರೂಮ್ ಬಂದು ಡೋರ್ ಹಾಕೊಂಡ್ಲು ಕಣೋ. ಈ ರೂಮ್ ಅಲ್ಲಿ ಏನೋ ಮಾಡಿದಳು ಅವಳು. ಮತ್ತೆ ಸೀರೆ ಬದಲಾಯಿಸ್ಕೊಂಡು ಆಚೆ ಬಂದ್ಬಿಟ್ಲು. ನನ್ಗ ಅವಳ ಮೇಲೆ ಅನುಮಾನ ಬರ್ತಿದ್ಯೋ. ಅವಳೇ ದುಡ್ಡು ಕದ್ದು ಈ ರೂಮ್ ಅಲ್ಲಿ ಬಚ್ಚಿಟ್ಟಿರ್ತಾಳೆ. ಹುಡುಕಿದ್ರೆ ಆ ದುಡ್ಡು ಸಿಗುತ್ತಲ್ವೇನೋ? ಇಲ್ಲ ಅತ್ತೆ, ನಿನ್ ಮಾತಿನ ಮೇಲೆ ನಂಗೆ ನಂಬಿಕೆ ಬರ್ತಾ ಇಲ್ಲ. ಅವ್ರ್ಯಾಕಿಂತ ಡ್ರಾಮಾ ಮಾಡ್ತಾರೆ. ನಿನ್ನ ಗ್ರಿಪ್ ಅಲ್ಲಿ ಇಟ್ಕೊಳಕೋ. ನೀನ್ ಅವ್ರ ಮಾತ್ ಕೇಳ್ತಾ ಇಲ್ವಲ್ಲ. ನಿನಗ 50 ಲಕ್ಷ ಕೊಟ್ಟು ಹಾಕೊಟ್ಟು ಅವ್ರೇ ಅದನ್ನ ಮಾಯ ಮಾಡಿ ನೀನ್ ತಲೆ ತೆಗ್ಸೋ ಹಾಗೆ ಮಾಡಿದ್ದಾರೆ. ಆ ಗಿಲ್ಟಿ ಫೀಲಿಂಗ್ ಅಲ್ಲಿ ಇವಾಗ ನೀನ್ ಅವ್ನ್ ಏನ್ ಹೇಳಿದ್ರು ಕೇಳ್ತೀಯಲ್ಲ, ಅದೇ ಅಖಿಲ್ ಪ್ಲಾನು. ನಾನ್ ನಂಬಲ್ಲ ಅತ್ತೆ. ಅಖಿಲು ನನ್ ಸ್ವಂತ ತಮ್ಮ, ನಂಗೆ ಯಾವತ್ತೂ ಮೋಸ ಮಾಡಲ್ಲ. ಇಷ್ಟು ದಿನ ನಿನ್ಗೆ ಅವಮಾನ ಮಾಡಿದ್ಯಾರಪ್ಪ ಆ ಅಖಿಲ್ ತಾನೆ? ತಪ್ಪಾಯ್ತು ಅಂತ ನನ್ ಕಾಲಿಗೆ ಬಿದ್ದಿದ್ನಲ್ಲ. ಯಪ್ಪ, ಅದೆಲ್ಲ ನಾಟಕ ಕಣೋ. ನಿನ್ನ ನಂಬ್ಸೋದಿಕ್ಕೆ ಅವ್ನ ಹಾಗೆ ಮಾಡಿದಾನೆ. ನನ್ ತಮ್ಮಂಗೆ ನಾನು ಅವಮಾನ ಮಾಡಬಾರ್ದು ಅತ್ತೆ. ನೀನ್ ಹೀಗ್ ಮಾಡ್ತಿದಿ ಅಂತ ಗೊತ್ತಾದ್ರೆ ಅವ್ನ್ ಬೇಜಾರ್ ಮಾಡ್ಕೋತಾನೆ. ಹಾರಿಕಾಗೆ ಹರ್ಟ್ ಆಗತ್ತೆ. ನಡಿ ಹೊರಗಡೆ. ಹಾಗಲ್ಲ ಕಣೋ, ಅಯ್ಯೋ, ಬಾತೆ ನೀನು. ಲೋ ಭಾಸ್ಕರು. ಇಬ್ರು ಲೇಡೀಸ್ ಇಂದ ಓನರ್ಸು ವರ್ಕರ್ಸ್ ಮುಂದೆ ನನ್ನ ಮರ್ಯಾದೆ ಹೋಯ್ತು. ಇಷ್ಟು ದಿನದ ನನ್ನ ಇಮೇಜ್ ಎಲ್ಲ ಹಾಳಾಗ್ ಹೋಯ್ತು. ಹೌದಣ್ಣ, ಎಲ್ರು ನಿನ್ನ ವಿಲನ್ ತರ ನೋಡ್ತಿದ್ರು. ಓನರ್ಸ್ ನನ್ನ ಕೆಲಸದಿಂದ ತೆಗೆದುಹಾಕ್ತೀವಿ ಅಂದ್ರು. ಇದೆಲ್ಲ ಅಭಿರಾಮ್ ಮತ್ತೆ ರವಿಯಿಂದಾನೆ. ಅವರು ಒಂದೆರಡು ದಿನ ಫ್ಯಾಕ್ಟ್ರಿಗೆ ಬರ್ದೇ ಇದ್ರೆ ಎಲ್ಲ ಸೆಟ್ ಮಾಡ್ತೀನಿ. 2 ದಿನ ಯಾಕಣ್ಣ, 10 ದಿನ ಬರ್ದೇ ಇರೋ ತರ ಮಾಡ್ಬೋದು. ಅದೇಂಗೋ ಅಲ್ಲಿ ನೋಡಣ್ಣ. ಆ ಲಂಚ್ ಬಾಕ್ಸ್ ತಗೊಂಡು ಏನ್ ಮಾಡ್ತೀಯೋ? ಸ್ವಲ್ಪ ಹೊತ್ತಲ್ಲೇ ಲಂಚ್ ಬ್ರೇಕ್ ಕೊಡ್ತಾರಲ್ಲ, ಅದಕ್ ಮುಂಚೆ ಅಭಿರಾಮ್ ರವಿ ಅವ್ರ ಹೆಂಡ್ತೀರ್ ತಿನ್ನೋ ಊಟಕ್ಕೆ ನಮ್ ಫ್ಯಾಕ್ಟ್ರಿ ಕೆಮಿಕಲ್ ಸೇರ್ಸ್ಬಿಟ್ವಿ ಅನ್ಕೋ, 10 ದಿನ ಆಸ್ಪತ್ರೆಲ್ ಬಿದ್ದಿರ್ತಾರೆ. ಪ್ರಾಣ ಹೋದ್ರೆ ಅವಾಗ ಫ್ಯಾಕ್ಟ್ರಿಗೆ ಪರ್ಮನೆಂಟ್ ಆಗಿ ಬರಲ್ಲ. ಅವಾಗ ಕೇಸ್ ಆಗ್ಬೋದು ಕಣೋ. ಸರಿಯಾಗಿ ಕೈ ತೊಳ್ಕೊಳ್ದೆ ಊಟ ಮಾಡಿದ್ದಾರೆ, ಕೆಮಿಕಲ್ ಹೊಟ್ಟೆಗೆ ಹೋಗಿ ಸತ್ ಹೋಗಿದ್ದಾರೆ ಅಂತ ಕೇಸ್ ಮುಚ್ಚಾಕ್ತಾರಣ್ಣ. ನಮ್ಮೇಲ್ ಬರಲ್ಲ. ಸೂಪರ್ ಐಡಿಯಾ ಕಣೋ. ಈಗಲೇ ಹೋಗಿ ಕೆಮಿಕಲ್ ಹಾಕ್ಬಿಟ್ ಬಾ. ಐಡಿಯಾ ಕೊಡೋದಷ್ಟೇ ನನ್ನ ಕೆಲಸ ಅಣ್ಣ, ಅದನ್ನ ಮಾಡ್ಬೇಕಾಗಿರೋದ್ ನೀವೇ. ಸರಿ, ಯಾರಾದ್ರೂ ನೋಡ್ಬಿಟ್ಟಾರೋ ಒಂದ್ ಕಣ್ಣಿಡು. ಸರಿ ಅಣ್ಣ.
ಅನು, ನಿನ್ನ ನೋಡಕ್ ಯಾರು ಬಂದಿದಾರ ನೋಡು. ದೊಡ್ಡಪ್ಪ, ಹೇಗಿದ್ದೀರಾ ದೊಡ್ಡಪ್ಪ? ಆ ಪ್ರಶ್ನೆ ನಾನ್ ನಿನ್ನ ಕೇಳ್ಬೇಕಮ್ಮ. ನನ್ನ ನೋಡಕ್ಕೆ ನೀವು ಬರದೇ ಇಲ್ವೇನೋ ಅನ್ಕೊಂಡಿದ್ದೆ. ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ದೊಡ್ಡಪ್ಪ. ಇವಾಗಾದ್ರೂ ಬಂದ್ಯಲ್ಲ ಭಾಸ್ಕರ್, ಅದೇ ಸಂತೋಷ. ಇವಾಗ್ಲೂ ಅವ್ರು ಬಂದಿರೋದು ಅನ್ನಗೋಸ್ಕರ ಅಲ್ಲ ಅತ್ತೆ, ನಮಗೋಸ್ಕರ ಬಂದಿದ್ದಾರೆ. ನಿಮ್ಗೋಸ್ಕರ ಮಾತ್ರ ಅಲ್ಲ, ಅನ್ನು ನೋಡ್ಬೋದಲ್ಲ ಅಂತ ಬಂದೆ. ಸುಳ್ಳು ಹೇಳ್ಬೇಡ ಭಾಸ್ಕರ್, ನೀನು ನಿಜವಾಗ್ಲೂ ಅನುಗೋಸ್ಕರನೇ ಬಂದಿದ್ರೆ ನೀನು ಬರಿಗೈಲಂತೂ ಬರ್ತಾ ಇರ್ಲಿಲ್ಲ. ದೇವ್ರನ್ನ ನೋಡೋಕೆ, ದೊಡ್ಡವ್ರನ್ನ ನೋಡೋಕೆ, ಮಕ್ಳು ನೋಡೋಕೆ ಖಾಲಿ ಕೈಯಲ್ಲಿ ಬರಬಾರ್ದು ಅಂತ ನಿನಗೆ ಗೊತ್ತಿಲ್ವಾ? ನೀವ್ ಆಸ್ಪತ್ರೆಗೆ ಬಂದಿದ್ರ ದೊಡ್ಡಪ್ಪ? ಬರ್ಲಿಲ್ಲ ಅಲ್ವಾ? ಇವಾಗ ಮನೆಗೆ ಹೋಗೋಣವಾ ಅಮ್ಮ? ವಸು ಅಭಿ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ. ಅವ್ರು ವಾಪಸ್ ಬರೋರ್ಗೂ ನಾವ್ ಮಕ್ಕಳ ಜೊತೆ ಇರ್ತೀವಿ. ನೀವ್ ಹೋಗಿರಿ, ನಾವ್ ರಾತ್ರಿ ಬರ್ತೀವಿ. ರಾತ್ರಿವರೆಗೂ ಇಲ್ಲೇ ಇರ್ತೀರಾ? ನಾವಿಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿದ್ದೀವಿ. ನೀನ್ ಹೊರಡು. ಬರ್ತೀನಿ ಅನು. ಅವಾಗವಾಗ ಬರ್ತಾ ಇರಿ ದೊಡ್ಡಪ್ಪ. ಇನ್ನೊಂದ್ಸತಿ ಚಿಕ್ಕಪ್ಪನೂ ಕರ್ಕೊಂಬನ್ನಿ. ಬಾಯ್ ರಾಕಿ. ಬಾಯ್ ದೊಡ್ಡಪ್ಪ. ಬಾಯ್ ಕೀರ್ತಿ. ಬಾಯ್ ದೊಡ್ಡಪ್ಪ. ದುಡ್ಡು ನನ್ನ ಅನುಮಾನನೇ ನಿಜ ಅಂತಾಯ್ತು. ಈ ದುಡ್ಡನ್ನ ಚಾಮುಂಡಿನೇ ಕದ್ದಿರೋದು. ಅಳಿಯನ್ನು ಮಗಳನ್ನು ಫ್ಯಾಕ್ಟ್ರಿಗೆ ಸಾಗಾಕಿ ಕದ್ದಿರೋ ಈ ದುಡ್ಡನ್ನ ಅವಳ ಮನೆಗೆ ರವಾನೆ ಮಾಡೋಣ ಅಂದ್ಕೊಂಡಿದ್ಲು. ನಾನ್ ಮನೇಲೆ ಇದ್ದಿದ್ರಿಂದ ದುಡ್ಡನ್ನ ತಗೊಂಡ್ ಹೋಗಕ್ಕಾಗ್ದೆ ಇಲ್ಲೇ ಇಟ್ಟು ಸೀರೆ ಬದಲಾಯಿಸ್ಕೊಂಡು ಬರೀಗೈಯಲ್ಲಿ ಕೈ ಬೇಯಿಸ್ಕೊಂಡು ಹೊರಟೋದ್ಲು. ನನ್ನೇ ಯಾಮರ್ಸಕ್ ನೋಡ್ತೀಯಾ ಚಾಮುಂಡಿ? ಇಷ್ಟೊಂದು ದುಡ್ಡು, 50 ಲಕ್ಷ. ನಾನು ಇಷ್ಟೊಂದು ದುಡ್ಡು ನೋಡ್ತಿರೋದು ಇದೇ ಮೊದಲನೇ ಸಲ. ಇಷ್ಟೊಂದು ದುಡ್ಡಿದ್ರೆ 2ನೇ ಮದ್ವೆನು, 3, 4, 5, 6 ಎಲ್ಲ ಮದ್ವೆನೂ ಮಾಡ್ಕೋಬಹುದು.
ಅಮ್ಮ. ದುಡ್ಡೇನೋ ಸಿಕ್ಬಿಡ್ತು, ಆದ್ರೆ ಇದನ್ನ ಎಲ್ ಬಚ್ಚಿಡೋದು? ನನ್ ರೂಮಲ್ ಬಚ್ಚಿಟ್ರೆ ಸಿಕ್ಕಾಕೋತೀನಿ. ಬೇರೆ ಎಲ್ ಬಚ್ಚಿಡ್ಲಿ? ಹಾ, ಕಳ್ರ ಕೈಗೆ ಬೀಗ ಕೊಟ್ಟ ಹಾಗೆ ಕಳ್ರ ರೂಮಲ್ಲೇ ದುಡ್ಡು ಇಟ್ಬಿಟ್ರೆ? ಹಾ, ಅಖಿಲ್ ರೂಮಲ್ಲೇ ಈ ದುಡ್ಡನ್ನ ಬಚ್ಚಿಟ್ಬಿಡ್ತೀನಿ. ಅವಾಗ ಯಾರು ಕಂಡು ಹಿಡಿಯಕ್ಕಾಗಲ್ಲ. ಅನು, ಅಷ್ಟು ಬೇಗ ಆಟ ಆಡೋದಕ್ಕೆ ಶುರು ಮಾಡ್ಕೊಂಡಿದ್ಯಾ? ಅಜ್ಜಿ ಜೊತೆ ಆಟ ಆಡ್ತಿದ್ರೆ ತುಂಬಾ ಖುಷಿ ಆಗತ್ತೆ ಡ್ಯಾಡಿ. ಮತ್ತೆ ನನ್ ಜೊತೆ ಆಡೋಕೆ ಖುಷಿ ಆಗಲ್ವಾ ಅನು? ನಿನ್ ಜೊತೆನೂ ಖುಷಿನೇ, ಅಜ್ಜಿ ಜೊತೆ ಇನ್ನೂ ಖುಷಿ. ನನ್ನ ಬಂಗಾರ. ಕಿಚನ್ ಅಲ್ಲಿ ಯಾರಿದ್ದಾರೆ? ನಾನೇ. ಅದಕ್ಕೆ ನೀವು ಕಿಚನ್ ಅಲ್ಲಿ ಏನ್ ಮಾಡ್ತಾ ಇದ್ರಿ? ಅಡ್ಗೆ ಮಾಡ್ತಿದ್ದೆ ಅಭಿ. ನಿನಗೆ ಯಾಕಕ್ಕ ಕಷ್ಟ? ಕಷ್ಟ ಏನ್ ಬಂತು? ಅತ್ತೆ ಅಂತೂ ಅನೂನ್ ಆಟ ಆಡಿಸ್ತಿದ್ರು. ನಾನ್ ಖಾಲಿ ಕೂರೋದ್ ಯಾಕೆ ಅಂತ ನೀವು ಬರೋದ್ರೊಳಗೆ ಅಡ್ಗೆ ಮಾಡೋಣ ಅನ್ಕೊಂಡ್ ಮಾಡ್ಬಿಟ್ಟೆ. ಅಭಿ, ಇವತ್ತೆಲ್ಲ ನಿಂಗ್ ಇಷ್ಟ ಆಗೋ ಅಡ್ಗೆನೆ ಮಾಡಿದ್ದೀನಿ. ತುಂಬಾ ಥ್ಯಾಂಕ್ಸ್. ಅದಕ್ಕೆ ತುಂಬಾ ದಿನಗಳಾದ್ಮೇಲೆ ನಿಮ್ ಕೈ ರುಚಿ ನೋಡ್ತಾ ಇದ್ದೀನಿ. ಇವತ್ ನನಗೆ ಫುಡ್ ಫೆಸ್ಟಿವಲ್ ಇದ್ದಂಗೆ, ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಅಂದ್ರೆ ಏನರ್ಥ ಅಭಿ? ನಮ್ ವಸು ದಿನ ನಿನ್ ಹೊಟ್ಟೆ ತುಂಬಿಸ್ತಿಲ್ವಾ? ಏನ್ ಪಾವನಿ, ಗಂಡ ಹೆಂಡತಿ ಮಧ್ಯೆ ಜಗಳ ಮಾಡ್ಸಕ್ ಬಂದಿದ್ಯಾ ನೀನು? ಹೊಸವರು ಕೂಡ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಜಗಳ ಏನಿಲ್ಲ. ಅದೆಲ್ಲ ಯಾಕ್ ಬಿಡಿ. ಮೊದ್ಲು ಬಂದಿದ್ದು ನಿಮ್ ಅತ್ಗೆ ಅವರು, ನಾನು ಆಮೇಲೆ ಬಂದವಳಲ್ವಾ. ನೀನ್ ಬಂದ್ಮೇಲೆ ಅಭಿಮುಖದಲ್ಲಿ ಸಂತೋಷ ಬಂತು ವಸು. ಅಭಿ ನಗ್ನಗ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನೀನೆ. ಈಗಾಗ್ಲೇ ಲೇಟ್ ಆಗಿದೆ, ನಾವೇನ್ ಹೊರಡ್ತೀವ ಅಭಿ? ಎಲ್ರೂ ಒಟ್ಟಿಗೆ ಸೇರಿ ಊಟ ಮಾಡೋಣ. ಅದಕ್ಕೆ ನಿಮಗ್ ಮಾತ್ರ ಅಡ್ಗೆ ಮಾಡಿದೀನಿ, ನೀವ್ ಊಟ ಮಾಡಿ, ನಾವು ಹೊರಡ್ತೀವಿ. ಎಲ್ರೂ ಹಂಚ್ಕೊಂಡ್ ತಿನ್ನೋಣ ಅಕ್ಕ. ಹಾಗಲ್ಲ ವಸು, ಇನ್ಮೇಲೆ ನಾವು ದಿನ ಬರ್ತೀವಿ, ಅನುನ ನೋಡ್ಕೋತೀವಿ. ಅನು ಚಿಂತೆ ನಮಗ್ ಬಿಟ್ಬಿಡು. ನೀವ್ ಈ ರೀತಿ ದಿನ ಬಂದ್ರೆ ನಿಮ್ಗೆ ಭಾರ ಆಗ್ತೀವ ಅಭಿ? ಹಾಗಲ್ಲ ಅದಕ್ಕೆ, ಅಣ್ಣ ಅಖಿಲ್ ಏನ್ ಅನ್ಕೊಳ್ತಾರೋ ಏನೋ ಅಂತ. ಯಾರೇನಂದ್ಕೊಂಡ್ರೆ ನಮ್ಗೇನೋ? ನಮ್ಮನ್ ಯಾರು ತಡೆಯೋದು? ಅವ್ರು ಹೆಚ್ಚಿಗೆ ಮಾತಾಡಿದ್ರೆ ಶಾಶ್ವತವಾಗಿ ನಿಮ್ಮನೆಗೆ ಬಂದ್ಬಿಡ್ತೀವಿ. ಅಲ್ಲಿಂದ ನಾವೇನೋ ಬಂದ್ಬಿಟ್ವಿ, ನೀವು ಅಲ್ಲಿಲ್ದೆ ಹೋದ್ರೆ ಹೇಗತ್ತೆ? ಆ ಮನೇಲಿದ್ದಷ್ಟು ಹೊತ್ತು ನರಕದಲ್ಲಿದ್ದೀವಿ ಅನ್ಸುತ್ತಮ್ಮ. ಹಾಗ್ ನೋಡ್ತಿದ್ದಾಳಲ್ಲ, ಒಂದ್ ವೇಳೆ ನನ್ ರೂಮ್ಗೆ ಹೋಗಿ ಆ ದುಡ್ಡನ್ನೇನಾದ್ರೂ ಹುಡ್ಕದ್ಲಾ ಹೇಗೆ? ನಿನ್ ರೂಮ್ ಎಲ್ಲ ಹುಡುಕ್ತೆ ಕಣೆ, ನಿನ್ನ ಕಳ್ಳ ಮಾಲೆಲ್ಲ ಕದ್ದು ಬಿಟ್ಟೆ. ಅಖಿಲ್ ಹಾರಿಕಾ ಬಂದ್ರ ಸಿಸ್ಟರ್? ಬಂದ್ರು ಸಿಸ್ಟರ್. ನೀವೇನು ಮತ್ತೆ ಬಂದಿದ್ದೀರಾ? ಮತ್ತೆ ಸೀರೆ ಬದಲಾಯಿಸೋದಕ್ಕ? ಇಲ್ಲ, ಇವತ್ ರಾತ್ರಿ ಇಲ್ಲೇ ಇರೋದಕ್ಕೆ.
ಹರಳೆಣ್ಣೆ ಕುಡ್ದೋರ್ ತರ ಮುಖ ಹಾಗ್ ಮಾಡ್ಕೊಂಡಿದೀರಾ? ನಾನ್ ನಿಲ್ದೇ ಇರುವಾಗ ನನ್ ರೂಮ್ಗೆ ಯಾರಾದ್ರೂ ಹೋಗಿದ್ರಾ? ನಾನೇ ಹೋಗಿದ್ದೆ. ಯಾಕೆ? ಗುಡ್ಸೋದಿಕ್ಕೆ. ಪೂರ್ತಿ ಗುಡ್ಸ್ಬಿಟ್ಯಾ? ಪೂರ್ತಿ ಗುಡ್ಸ್ಬಿಟ್ಟೆ. ಗುಳ್ಳೆ ನರಿನ್ ತಂದು ನಾನ್ ದುಡ್ಡನ್ನ ಕದ್ಕೊಂಡಿದ್ದೀನಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೇನೆ. ಬಿಸಿ ತುಪ್ಪ ಬಾಯಲ್ಲಿ ಇಟ್ಕೊಂಡ್ರೆ ನುಂಗೋಕ್ಕೂ ಆಗಲ್ಲ, ಉಗ್ಯೋಕ್ಕೂ ಆಗಲ್ಲ. ಎಲ್ಲಿ ಹೋಗ್ಬಿಟ್ಟಿದ್ರಿ ಆಂಟಿ? ಚಿಕ್ಕದೊಂದ್ ಕೆಲ್ಸ ಇತ್ತು ಅಖಿಲ್. ಆ ಕೆಲ್ಸ ಏನ್ ಹೇಳು ಮಾಮ್? ನಿನ್ನೆ ಮಿಸ್ ಆಗಿರೋ ದುಡ್ಡು ನೀನೇ ಕದ್ದಿದ್ಯಾ ಅಂತ ನಿಮ್ ಅಳಿಯಂದ್ರಿಗೆ ಅನುಮಾನ ಬಂದಿದೆ. ಅನುಮಾನ ಯಾಕೆ? ಅದೇ ನಿಜ ಅಲ್ವಾ? ಅಂದ್ರೆ ಆ ದುಡ್ಡನ್ನ ನಾನೇ ಕದ್ದಿರೋದು ಅಂತೀರಾ? ಯಾರಿಗ್ ಗೊತ್ತು, ಮನೆ ತುಂಬಾ ಕಳ್ರೇ ಇದಾರೆ. ಆ ದುಡ್ಡು ಸಿಗ್ಲಿ, ಕಳ್ರಿ ಯಾರಂತ ಹೇಳ್ತೀನಿ. ಆ ದುಡ್ಡನ್ನ ನಿನ್ನ ಬೆಡ್ರೂಮ್ ಅಲ್ಲೇ ಇಟ್ಟಿದ್ದೀನಿ. ಸಿಕ್ಕಾಕೊಂಡ್ರೆ ನೀನೇ ಕಳ್ಳಿ ಆಗ್ತೀಯಾ? ಯಾರನ್ನ ನಂಬೇಕು ಯಾರನ್ನ ನಂಬಾರ್ದೋ ಅರ್ಥ ಆಗ್ತಿಲ್ಲ. ಅಂಥ ಪರಿಸ್ಥಿತಿ ನೀನೇ ತಂದ್ಕೊಂಡಿದ್ದು ಚಿಕ್ಕೋನೆ. ನಂಬಿಕಸ್ಥರನ್ನ ದೂರ ಮಾಡ್ಕೊಂಡು ನಂಬಿಕೆ ದ್ರೋಹಿಗಳನ್ನ ಪಕ್ಕದಲ್ಲೇ ಇಟ್ಕೊಂಡಿದ್ಯಾ. ನನ್ ಬಗ್ಗೆನೇ ಅಲ್ವಾ ಹೇಳ್ತಿರೋದು? ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ಹೆಗಲ್ ಮುಟ್ಕೊಳ್ಳೋದ್ ಯಾಕೋ? ಪದ್ಮಾ, ಸ್ವಲ್ಪ ಬೇಗ ಟೀ ತಗೊಂಡ್ ಬಾ. ಏನಂದ್ರೆ ಹಬ್ಬಕ್ಕೆ ನಮ್ಮೂರಿಗೆ ಹೋಗೋಣ. ಹೋದ್ಸಲ ನಿಮ್ಮೂರ್ಗೆ ಅಲ್ವಾ ಹೋಗಿದ್ದು, ಈ ಸಲ ನಮ್ಮೂರ್ಗೆ ಹೋಗೋಣ. ನಮ್ ತವ್ರ ಮನೆಗ್ ಹೋಗ್ಬೇಕು ಅಂದಾಗೆಲ್ಲ ನೀವ್ ಹೀಗೆ ಹೇಳ್ತೀರಾ. ನಮ್ ಮನೆಗ್ ಹೋದ್ರೆ ನಿನ್ಗಾಗೋ ನಷ್ಟ ಏನು? ನಮ್ ಮನೆಗ್ ಬಂದ್ರೆ ನಿಮ್ಗಾಗ ಅವ್ ಮನೆ ಏನು? ಸುಮ್ಮನೆ ವಾದ ಮಾಡ್ಬೇಡ, ನಮ್ ಮನೆಗೆ ಹೋಗೋಣ. ಹೋದ್ರೆ ನಮ್ ಮನೆಗೆ ಹೋಗೋಣ, ಇಲ್ಲ ಅಂದ್ರೆ ಇಲ್ಲ. ಪ್ರತಿ ಸಲ ನಿಮ್ ಮನೆಗ್ ಬಂದು ನಾನ್ ಸದರ ಆಗಕ್ಕಾಗಲ್ಲ. ಹೋದ್ರೆ ನಮ್ ಮನೆಗೆ ಹೋಗೋಣ, ಇಲ್ಲಾಂದ್ರೆ ಇಲ್ಲ. ನಿಮ್ ಮನೆಗೆ ನಾನ್ ಬರಲ್ಲ, ನಮ್ ಮನೆಗೆ ಹೋಗೋಣ. ಹೋಗೆ, ಯಾರನ್ನ ಎದುರಿಸ್ತಿದ್ಯಾ? ಹಾಗಾದ್ರೆ ಇವಾಗ ನಾನ್ ತವ್ರ ಮನೆಗೆ ಹೋಗ್ತೀನಿ. ಹೋಗು. ನಿಜವಾಗ್ಲೂ ಹೊರಟೋಗ್ತೀನಿ. ಹೋಗು ಅಂತಾನೆ ತಾನೇ ಹೇಳ್ತಿರೋದು. ಏನಾಯ್ತು ರವಿ? ಯಾಕೋ ಜಗಳ ಆಡ್ತಿರೋ ಹಾಗಿದೆ. ಅಯ್ಯೋ ಪದ್ಮಾ, ಎಲ್ಲಿಗೆ ಹೋಗ್ತಿದ್ಯಾ ಪದ್ಮಾ? ಅವಳ ತವ್ರ ಮನೆಗೆ. ಅದಕ್ಕೆ ಯಾಕೆ ರವಿ? ನನ್ನ ಮೇಲೆ ಮುನ್ಸ್ಕೊಂಡಿದ್ದಾಳೆ. ಪದ್ಮಾ ಮುನಿಸ್ಕೋತಾಳ? ಅವಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಅದಕ್ಕೆ. ಅವಳು ನಿಮ್ ತರ ಅಲ್ಲ, ಬಾಯಿ ಬಡಿಕಿ, ಗಯ್ಯಾಳಿ ಗೌರಮ್ಮ. ನಾನಾಗಿದ್ಕೆ ಅವಳನ್ನ ಮದ್ವೆ ಮಾಡ್ಕೊಂಡೆ. ನೀವೇನಾದ್ರೂ ಕಮ್ಮಿನಾ? ನನ್ ಜಾಗದಲ್ಲಿ ಬೇರೆ ಯಾವ ಹುಡುಗಿ ಇದ್ದಿದ್ರು ಇಷ್ಟೊತ್ತಿಗೆ ಓಡ್ ಹೋಗ್ತಾ ಇದ್ಲು. ಹೌದು, ಮತ್ತೆ ನೀನೇನ್ ಸತಿ ಸಾವಿತ್ರಿ ಅನುಸೂಯ ನೋಡು, ಅದಕ್ಕೆ ಇನ್ನು ನನ್ ಜೊತೆ ಇದೀಯಾ. ಅಷ್ಟಕ್ಕೂ ನಿಮ್ಮಿಬ್ಬರ ಮಧ್ಯೆ ಜಗಳ ಯಾಕಾಯ್ತು? ಏನು ಇಲ್ಲಣ್ಣ, ಸುಮ್ನೆ ಮುನ್ಸ್ಕೊಂಡ್ ತವ್ರ ಮನೆಗೆ ಹೋಗ್ತಿದ್ದಾಳೆ. ಸುಮ್ನೆ ಯಾಕೆ ಮುನಿಸ್ಕೋತಾಳೆ ಹೇಳು ರವಿ? ಕಾರಣ ಇರ್ಲೇಬೇಕಲ್ವಾ? ಹಾ ಕೇಳಕ್ಕ, ದೊಡ್ಡ ಮಹಾರಾಜನ್ ಥರ ನನ್ ಮೇಲೆ ಅಧಿಕಾರ ಚಲಾಯಿಸಿದ್ದಾರೆ. ಮದ್ವೆ ಆದಾಗಿಂದ ನೀನೇ ನಾನು ಡಾಮಿನೇಟ್ ಮಾಡ್ತಾ ಇದೀಯೇ. ಯಾರು ಯಾರನ್ನ ಡಾಮಿನೇಟ್ ಮಾಡ್ತಿದಾರೋ ಎಲ್ರಿಗೂ ಗೊತ್ತು. ನೀನ್ ಹೆಚ್ಚಿಗೆ ಮಾತಾಡ್ಬೇಡ್ವೆ, ನಿನಗಿಷ್ಟ ಬಂದ ಜಾಗಕ್ಕೆ ಹೋಗೋ. ಅಯ್ಯೋ ರವಿ, ಹೋಗ್ತೀನಿ. ನಂಗಿಷ್ಟ ಆಗೋ ನನ್ ತವ್ರ ಮನೆಗೆ ಹೋಗ್ತೀನಿ. ನಿಂತ್ಕೊಳಮ್ಮ. ತವ್ರ ಮನೆಗಂತ ಎಲ್ಲಿ ಹೋಗ್ತಿದ್ಯಾ? ನನ್ ತವ್ರ ಮನೆಗೆ ಭಾವ. ನಿನ್ ತವ್ರ ಮನೆ ಅದೇ ಅಲ್ವೇನಮ್ಮ? ನೀನು ಪ್ರೀತಿಯಿಂದ ಅವ್ರನ್ನ ಅಕ್ಕ ನನ್ನ ಭಾವ ಅಂತಂದ್ಮೇಲೆ ನಿನ್ ತವ್ರ ಮನೆ ಅದೇ ಅಲ್ವೇನಮ್ಮ? ನಡಿ ಹೋಗು.
ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಗಂಡ್ಸಾದ್ರೆ ಏನೇನೋ ಅಂದ್ಬಿಡೋದಾ? ನೀವು ಗಂಡ್ಸೆ, ನನ್ನ ಬೈರಿ ನೋಡೋಣ. ಯಾಕೆ ಬೈಯಲ್ಲ ಅಂದ್ಕೊಂಡಿದ್ದೀರಾ? ಬೈರಿ ನೋಡೋಣ. ಏನ್ ಮಾಡ್ತೀರಾ? ತಿರುಗ್ಸಿ ನಾನು ಬೈತೀನಿ. ನನ್ನೇ ಬೈತೀರಾ? ನೀವೇ ಬೈಯೋವಾಗ ನಾನ್ ಬೈಬಾರ್ದಾ? ನಾನು ನನ್ ಗಂಡ ಕಣ್ರಿ. ನಾನು ನಿಮ್ ಹೆಂಡತಿ, ನಿಮಗಿಂತ ಏನ್ ಕಮ್ಮಿ? ಏನು ಸುಮ್ನೆ ಇದ್ರೆ ಜಾಸ್ತಿ ಮಾತಾಡ್ತಿದ್ದೀರಲ್ಲ? ಏನು ಭೇದ ಭಾವ ಶುರು ಮಾಡಿದ್ದೆ ಗಂಡಸ್ರು. ಮತ್ತೆ ನಾನು ಏನಾದ್ರು ಅಂದ್ರೆ ನೀವು ಅದೇ ಅಂತೀರಾ? ಅಂತೀನಿ. ನಾನ್ ಬೈದ್ರೆ ನೀವು ಬೈತೀರಾ? ಬೈತೀನಿ. ನಾನ್ ಹೊಡೆದ್ರೆ ನೀವು ಹೊಡಿತೀರಾ? ಹಾ, ಹೊಡಿತೀನಿ. ಅಯ್ಯೋ, ಸಾರಿ, ನಾನು ಆತರ ಪಟ್ಬಿಟ್ಟೆ. ಐ ಆಮ್ ಆಲ್ಸೋ ವೆರಿ ಸಾರಿ ರೀ, ನಾನು ಅವಸರ ಪಟ್ಬಿಟ್ಟೆ. ಅಕ್ಕ ಭಾವ ನಿಮ್ಮಿಬ್ರಿಗೂ ನಾನ್ ಸಾರಿ ಹೇಳ್ಬೇಕು. ಆತ್ರ ಪಟ್ಟಿದ್ದು ಅವಸರ ಮಾಡಿದ್ದು ನೀವಲ್ಲ, ನಾನೇ. ಗಂಡ ಹೆಂಡತಿ ಅಂದ್ಮೇಲೆ 1000 ರಗಳೆ ಇರುತ್ತೆ. ಹೊಂದ್ಕೊಂಡು ಹೋಗ್ಬೇಕು, ಒಟ್ಟಿಗೆ ಬಾಳ್ಬೇಕು ಅಂತ ಪರೋಕ್ಷವಾಗಿ ಹೇಳ್ತಿದ್ದೀರಾ. ನಿನ್ನ ಕರ್ದಿದ್ದೀನಲ್ಲ, ಯಾಕೆ ಅಂತ ಕೇಳಲ್ವಾ? ನನ್ನ ಕರೆದಿದ್ದು ನೀವೇ ಅಲ್ವಾ, ಮತ್ತೆ ನಾನ್ ಯಾಕೆ ಕೇಳ್ಬೇಕು? ಕರೆದಿದ್ ಯಾಕೆ ಅಂತ ಹೇಳಿ. ಈ ಜಾಗ ಕ್ಲೀನ್ ಮಾಡು. ನಾನಾ? ನೀನೇ ನೀಟಾಗಿ ಗುಡ್ಸು. ನಿಮಗ್ ಯಾರ ಕೆಲ್ಸ ಹೇಳ್ಬೇಕು ಅಂತ ಗೊತ್ತಿಲ್ವಾ? ನಾನು ಪ್ಯಾಕಿಂಗ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತೀನಿ. ಆ ಕೆಲ್ಸಕ್ಕೆ ನಾನ್ ಸಂಬಳ ತಗೊಳ್ಳೋದು. ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ವೀಪರ್ ಇದ್ದಾರೆ, ನಾನಲ್ಲ. ಇವತ್ತು ಸ್ವೀಪರ್ ಬಂದಿಲ್ಲ, ಲೀವ್ ಹಾಕಿದಾಳೆ. ಇನ್ನೊಬ್ಬ ಸ್ವೀಪರ್ನ ಕರೆಸ್ಕೊಳ್ಳಿ. ಆ ಸ್ವೀಪರ್ ಕೊಡೋ ಸ್ಯಾಲ್ರಿ ನಿನಗ್ ಕೊಡ್ತೀನಿ, ಕ್ಲೀನ್ ಮಾಡು. ನನಗೆ 2 ಸ್ಯಾಲ್ರಿ ಬೇಕಾಗಿಲ್ಲ. ಈ ಫ್ಯಾಕ್ಟರಿ ಪ್ರೊಪ್ರೈಟರ್ ವೈಫ್ ಆಗಿ ಆರ್ಡರ್ ಮಾಡ್ತಿದ್ದೀನಿ. ಪ್ರೊಪ್ರೈಟರ್ ಆರ್ಡರ್ ಮಾಡಿದ್ರು ನನ್ನದಲ್ದೇ ಇರೋ ಕೆಲ್ಸನ ನಾನ್ ಮಾಡಲ್ಲ. ಹೀಗೆ ಆದ್ರೆ ತುಂಬಾ ದಿನ ಫ್ಯಾಕ್ಟರಿಲಿ ಇರೋಕ್ಕಾಗಲ್ಲ. ಫಸ್ಟ್ ನೀವು ಈ ಫ್ಯಾಕ್ಟರಿಲಿ ಎಷ್ಟು ದಿನ ಇರ್ತೀರೋ ಅದನ್ನ ಯೋಚನೆ ಮಾಡಿ. ನಿಮ್ ಜೊತೆನೆ ಇದ್ದು ನಿಮ್ ಹಿಂದೆ ಗುಂಡಿ ತೋಡ್ತಿರೋ ಹೆಗ್ಣಗಳ ಬಗ್ಗೆ ಯೋಚನೆ ಮಾಡಿ. ನಾನು ನನ್ ಗಂಡ ಈ ಫ್ಯಾಕ್ಟರಿಲಿರೋದು ನೀವ್ ಕೊಡೋ ಸ್ಯಾಲ್ರಿಗೋಸ್ಕರ ಅಲ್ಲ, ನಿಮ್ ಸೇಫ್ಟಿಗೋಸ್ಕರ. ನೋಡಿದ್ಯಾ ಅಖಿಲ್, ಅವಳಿಗೆ ಎಷ್ಟು ಕೊಬ್ಬು. ಇಂಡೈರೆಕ್ಟ್ ಆಗಿ ನಮ್ಮನ್ನೇ ವಾರ್ನ್ ಮಾಡ್ತಿದ್ದಾಳೆ. ಆಲ್ರೆಡಿ ಅವನು ಒಂದ್ಸಲ ವಾರ್ನ್ ಮಾಡಿದಾನಲ್ಲ, ಅದಕ್ಕೆ ಅವಳನ್ನ ಕರಿಬೇಡ ಅಂದಿತ್ತು. ಐಲ್ಯಾಶಸ್ ಹುಡುಕ್ತಿದ್ಯಾ? ಲಿಪ್ಸ್ಟಿಕ್ ಹುಡುಕ್ತಿದ್ಯಾ? ಪೌಡರ್ ಡಬ್ಬ ಹುಡುಕ್ತಿದ್ಯಾ? ಇಲ್ಲ ಕುಂಕುಮ್ ಭರಣಿ ಹುಡುಕ್ತಿದ್ಯಾ? ಗಂಡನ್ ಕಳ್ಕೊಂಡಿರೋಳು ನಿನ್ ರೂಮ್ ನಲ್ಲಿ ಅದೆಲ್ಲ ಯಾಕಿರತ್ತೆ ಅಲ್ವಾ? ಮತ್ತೆ ಬೇರೆ ಏನ್ ಹುಡುಕ್ತಿದ್ದೀರಾ ಸಿಸ್ಟರ್? ಮುಸ್ಕಿನ್ ಗುದ್ದಾಟ ಬೇಡ ಸುಮಂಗ್ಲಿ. ನಾನೇನ್ ಮಾಡಿದಿನೋ ನಿನಗ್ ಗೊತ್ತು, ನೀನೇನ್ ಮಾಡಿದ್ಯೋ ನನಗ್ ಗೊತ್ತು. ಇವಾಗ್ಲಾದ್ರೂ ಬಾಯ್ ಬಿಡು. ಯಾವ್ದ್ರ ಬಗ್ಗೆ ಬಾಯ್ ಬಿಡ್ಬೇಕು ಸಿಸ್ಟರ್? ಆ ದುಡ್ಡಿನ ಬಗ್ಗೆ. ಯಾವ ದುಡ್ಡು ಸಿಸ್ಟರ್? ಅದೇ ನೀನ್ ನನ್ ಹತ್ರ ಕದ್ದಿರೋ ದುಡ್ಡು. ನಿನ್ ದುಡ್ಡು ನಿಮ್ ಮನೇಲಿರುತ್ತೆ ಹೊರತು ನನ್ ಹತ್ರ ಯಾಕಿರುತ್ತೆ ಸಿಸ್ಟರ್? ಅದು ನನ್ ದುಡ್ಡಲ್ಲ, ಅಖಿಲ್ ಭಾಸ್ಕರ್ ದುಡ್ಡು. ಓ, ಆ ದುಡ್ಡಾ? ಅಂದ್ರೆ ಆ ದುಡ್ಡು ನೀವೇ ಕದ್ದಿರೋದಾ ಸಿಸ್ಟರ್? ಹೌದು, ನಾನೇ ಕದ್ದಿದ್ದು. ನನ್ ರೂಮಿಂದ ನೀನ್ ಕದ್ದಿದ್ಯಾ? ಸ್ವಂತ ಅಳಿಯನಿಂದಾನೇ ದುಡ್ಡು ಕದ್ದಿರೋ ಅತ್ತೆನಾ ನಿನ್ನೆ ನೋಡ್ತಿರೋದು. ನೀನ್ ಮಾತ್ರ ಕಮ್ಮಿ ಏನೇ? ಅಖಿಲ್ ಭಾಸ್ಕರ್ ನಿನ್ ಸ್ವಂತ ಸೋದರಳಿ ಅಂದ್ರು ತಾನೆ.
ಆದ್ರೆ ಆ ದುಡ್ಡನ್ನ ನಾನ್ ಕದಿಲಿಲ್ವಲ್ಲ. ಸುಳ್ಳು ಹೇಳ್ಬೇಡ, ನೀನೇ ಕದ್ದಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಮರ್ಯಾದೆಯಿಂದ ನಿಜ ಒಪ್ಕೋ, ಆ ದುಡ್ಡು ಕೊಡು. ಬೇಕು ಅಂದ್ರೆ ಅದ್ರಲ್ಲಿ ನಿಂಗೊಂದ್ 5 ಲಕ್ಷ ಕೊಡ್ತೀನಿ. ಏನಂದೆ? 50 ಲಕ್ಷದಲ್ಲಿ ನನಗ್ 5 ಲಕ್ಷನಾ? ಭಿಕ್ಷೆ ಹಾಕ್ತಿದೀಯಾ? ಹೋಗ್ಲಿ, 10 ಲಕ್ಷ ತಗೊಂಡು ನನಗ್ 40 ಲಕ್ಷ ಕೊಡು. ನಿನಗೆ 40 ಲಕ್ಷ, ನನಗೆ 10. ಓಕೆ ಓಕೆ ಓಕೆ, 50-50. ನಿನಗರ್ಧ ನನಗರ್ಧ, ತಲಾ ಅರ್ಧ ಹಂಚ್ಕೊಳ್ಳೋಣ. ಹೋಗಿ ದುಡ್ಡು ತಗೊಂಡ್ ಬಾ. ಇಲ್ಲ, ಇವ್ರೇನು ನನ್ನ ಕಳ್ಳಿ ತರ ನೋಡ್ತಿದಾರಲ್ಲ. ಏನಕ್ಕೆ, ಏನಾಯ್ತು? ಆ ಪ್ರಶ್ನೆ ನಾನ್ ಕೇಳ್ಬೇಕು. ಯಾಕೆ ಬೀಗ್ತಿ ಜೊತೆ ಜಗಳ ಮಾಡ್ತಿದ್ಯಾ? ಅವಳು ಬೀಗ್ತಿ ಅಲ್ಲ ಅದಕ್ಕೆ, ನಮ್ ಮನೆಗ್ ವಕ್ರಿಸ್ಕೊಂಡಿರೋ ಶನಿ ಭಾಸ್ಕರ್ನು ಅಖಿಲ್ನು ಸರ್ವನಾಶ ಮಾಡಕ್ ಬಂದಿದ್ದಾಳೆ. ನಿನ್ನೆವರೆಗೂ ಅವ್ರ ಜೊತೆ ನೀವು ಹಾಲು ಜೇನಿನ ತರ ಇದ್ರಲ್ಲ ಚಿಕ್ಕಮ್ಮ. ಹೌದು ಕಣೆ, ಇನ್ಮೇಲೆ ನಾನು ಅವಳ ಜೊತೆ ಸೇರಲ್ಲ. ಅದ್ ಸರಿ, ದುಡ್ಡು ಜೋಪಾನ ಚಿಕ್ಕಮ್ಮ. ಯಾವ ದುಡ್ಡು? ಮನೇಲಿರೋ ದುಡ್ಡದ್ಕೆ. ಮನೇಲಿ ಯಾವ ದುಡ್ಡಿದೆ ಅದಕ್ಕೆ? ಅದೇ ಚಿಕ್ಕಮ್ಮ, ಬಿಸ್ನೆಸ್ಗೋಸ್ಕರ ಅವರು ಅಖಿಲ್ ಒಂದಿಷ್ಟು ದುಡ್ಡು ತಂದು ಮನೇಲಿ ಇಟ್ಟಿದ್ರಲ್ಲ. ನಾಳೆನೋ ನಾಳಿದ್ದೋ ಹೊಲ ಮಾರ್ತಾರೆ, ಆ ದುಡ್ಡು ಕೂಡ ಮನೆಗೆ ಬರುತ್ತೆ. ನಾನು ಅತ್ತೆ ಹೊರಗಡೆ ಹೋದ್ರು ನೀವ್ ಯಾವಾಗ್ಲೂ ಮನೇಲೇ ಇರೋದ್ರಿಂದ ಆ ದುಡ್ಡು ಜೋಪಾನ. ಮೊದ್ಲೇ ಕಳ್ಳರು ಹೆಚ್ಚಾಗಿದ್ದಾರೆ. ಹೌದದ್ಕೆ ಮನೆಗಳ್ರು ಹೆಚ್ಚಾಗಿದ್ದಾರೆ. ನಮ್ಮ ಎಚ್ಚರಿಕೆ ನಾವ್ ಇರ್ಬೇಕಲ್ವಾ? ನಾನ್ ದುಡ್ಡು ಕದ್ದಿದ್ದೀನಿ ಅಂತ ಇವ್ರಿಗೂ ಡೌಟ್ ಬಂದಿರ್ಬೇಕು. ಅದಕ್ಕೆ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಅರ್ಜೆಂಟ್ ಆಗ ದುಡ್ಡು ತೆಗೆದು ಬೇರೆ ಎಲ್ಲಾದ್ರೂ ಭದ್ರವಾಗಿ ಬಚ್ಚಿಡ್ಬೇಕು. ಎಲೆಕ್ಷನ್ನು ಬೇಡ. ಎಲೆಕ್ಷನ್ ಬೇಡ. ಇದರಲ್ಲೂ ಎಲೆಕ್ಷನ್ ಬೇಡ. ಸಾಕ, ಇನ್ನು ಓದ್ಲಾ? ಇನ್ಯಾಕಣ್ಣ, ಎಲ್ಲಾ ಚೀಟಿಲೂ ಅದೇ ಇರುತ್ತೆ. ಎಲ್ಲಾನು ಓದಿ. ಮೇಡಮ್ ಅವ್ರಿಗೆ ಆಸೆ ಹೋಗೋ ತರ ಕಾಣ್ತಿಲ್ಲ. ಎಲೆಕ್ಷನ್ ನಡೀಬೇಕು. ಇದನ್ನ ಮೇಡಮ್ ಬರ್ದಿರೋ ಹಾಗಿದೆ. ಎಲೆಕ್ಷನ್ ನಡೀಬೇಕು. ಏನೋ ರವಿ, ಇದ್ ನೀನ್ ಬರ್ದಿದ್ದಾ? ಎಲೆಕ್ಷನ್ ನಡೀಬೇಕು. ಇದ್ ನೀನ್ ವೈಫ್ ಬರ್ದಿರ್ಬೇಕು ರವಿ. ಅಣ್ಣ, ಇದು ನೀವು ಬರ್ದಿರೋ ಹಾಗಿದೆ. ಎಲೆಕ್ಷನ್ ನಡೀಬೇಕು. ಎಲೆಕ್ಷನ್ ನಡೀಬೇಕು. ಇವಾಗೇನ್ ಹೇಳ್ತೀರಾ ಲೀಡರ್ ಅವ್ರೆ? ನಮ್ 4 ಜನ ಮಾತ್ರ ಎಲೆಕ್ಷನ್ಸ್ ಬೇಕು ಅಂತಿರೋದು ಅಂದ್ರೆ, ಒಂದ್ 4 ಜನ ಮಾತ್ರ ಎಲೆಕ್ಷನ್ಸ್ ಬೇಡ ಅಂತಿದ್ದಾರೆ. ಮಿಕ್ಕೋರ್ ಎಲ್ಲರಿಗೂ ಎಲೆಕ್ಷನ್ಸ್ ಬೇಕಾಗಿದೆ. ಹೊಸ ಲೀಡರ್ ಬರ್ಬೇಕು. ಎಲ್ರು ಇಲ್ಲೇನ್ ಮಾಡ್ತಿದ್ದೀರಾ? ಯೂನಿಯನ್ ಲೀಡರ್ ಆಗಿ ಇವ್ರ ಟೈಮು ಮುಗಿದು ಹೋಗಿದೆ. ಟೈಮ್ ಮುಗಿದ್ರು ಮತ್ತೆ ಇವರೇ ಯೂನಿಯನ್ ಲೀಡ್ರು, ಯುನಾನಿಮಸ್ ಲೀಡ್ರು. ಅಲ್ಲ, ಈ ಸಲ ನಾವ್ ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತಿದೀವಿ. ಎಲೆಕ್ಷನ್ಗಾ? ಹೌದು. ನಾವು ನಮ್ಮ ಮನೆಗೆ ಹೋಗಿ ಅಲ್ಲಿರೋ ಟಾಯ್ಸು, ಟೆಡಿ ಬೇರು ಎಲ್ಲ ತಗೊಂಡ್ಬಂದ್ಬಿಡೋಣ.
ಸೂಪರ್ ಐಡಿಯಾನು. ಅವಾಗ ನಾವು ಟೆಡ್ಡಿ ಬೇರ್ಗೆ ಯಾರ ಹತ್ರನೂ ಜಗಳ ಆಡೋ ಅಗತ್ಯ ಇರಲ್ಲ. ಈ ಹುಂಡಿಲ್ ಕೂಡಿಟ್ಟಿರೋ ದುಡ್ಡಲ್ಲಿ ಅನುಕೀರ್ತಿಗೆ ಟೆಡಿ ಬೇರ್ ಕೊಡ್ಸಿ ಸರ್ಪ್ರೈಸ್ ಮಾಡ್ಬೇಕು. ರಾಕಿನ್ ಕರ್ಕೊಂಡು ನಮ್ ಮನೆಗ್ ಹೋಗಣ್ವಾ? ರಾಕಿ ಯಾಕ್ ಬೇಕು? ನಾವೇ ಹೋಗೋಣ. ನಾವ್ ಚಿಕ್ಕ ಮಕ್ಳಲ್ವಾ, ಹೇಗ್ ಹೋಗೋದು? ರಾಕಿ ಅಣ್ಣನು ಕೂಡ ಅಷ್ಟೊಂದ್ ದೊಡ್ಡವನಲ್ಲ ಬಿಡು. ರಾಕಿ ಅಣ್ಣನ್ ಸಹಾಯ ನಮ್ಗೇನ್ ಬೇಡ. ದೇವ್ರೇ, ಸಂದೇಲ್ ಬಂದ್ ಸಿಕ್ಕಾಕೊಂಡ್ಬಿಟ್ನಲ್ಲ. ಅದಕ್ಕೆ ತೂಕ ಇಳಿಸಿ ಸ್ಲಿಮ್ ಆಗಿರ್ಬೇಕು ಅನ್ನೋದು. ಕೈಗೆ ಸಿಕ್ಕಿದ್ದನ್ನೆಲ್ಲ ತಿಂದು ಡುಮ್ಮಿ ಆಗಿದ್ದೀನಿ. ಇವಾಗ ಹೇಗಪ್ಪ ಹೊರಗಡೆ ಬರೋದು? ಹಾರಿಕಾ, 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 ಭಯ ಪಡ್ಬೇಡ. ಹಾರಿಕಾ, ದೇವ ದೇವ ದೇವ. ಅಯ್ಯೋ, ಇವ್ರು ಬಂದ್ಬಿಟ್ರಲ್ಲ. ದೆವ್ವ ಭೂತ ಅಲ್ಲ ಕಣೆ, ಸುಮಂಗಲಿನೇ. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಏಯ್, ಮೊದಲು ನನ್ನ ಎಳ್ಕೊಳ್ರು, ಹೊರಗಡೆ ಎಳೀರಿ. ಲೋ, ಉಸಿರಾಡಕ್ಕಾಗ್ದೆ ಸಾಯ್ತಿದ್ದೀನೋ, ಎಳಿರೋ, ಎಳೀರಿ. ಅಮ್ಮ, 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 ಅಮ್ಮ. ನೀವು ನಮ್ ರೂಮಲ್ಲಿ ಏನ್ ಮಾಡ್ತಿದ್ರಿ ಆಂಟಿ? ಗುಡಿಸ್ತಿದ್ದೆ ಕಣೆ. ಬೆಳಿಗ್ಗೆ ಎಲ್ಲ ಗುಡ್ಸಿದ್ಯಲ್ಲ, ಮತ್ತೆ ಯಾಕೆ? ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಗುಡ್ಸಿದ್ರೆ ಮನೆ ಶುದ್ಧವಾಗಿರುತ್ತೆ ಅಂತ. ಇಂಥ ಒಳ್ಳೆ ಬುದ್ಧಿ ನಿಮಗೆ ಯಾವಾಗ ಬಂತು ಆಂಟಿ? ನಾನು ಮೊದ್ಲಿಂದನು ಮನೆ ನೀಟಾಗಿ ಇಟ್ಕೊಂಡೆ ಅಭ್ಯಾಸ ಕಣೆ. ನೀನ್ ನೀಟ್ ಮಾಡೋದನ್ನ ತಡ್ಕೊಳಕ್ಕಾಗದೆ ಸಾಯ್ತಿದೀವಿ. ನಿನ್ನ ಅರ್ಜೆಂಟಾಗಿ ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿ ಕ್ಲೀನಿಂಗ್ ಸೆಕ್ಷನ್ಗೆ ಹಾಕ್ಬೇಕು. ಏನಂದ್ರೆ ಈ ಟೈಮಲ್ಲಿ ಎಲ್ಲಿಗೆ? ಹೊಸೂರೆ, 1 ನಿಮಿಷ ಬಂದೇರಿ.
ಆದ್ರೂ ನೀನ್ ಯಾಕೆ ಚೆಕ್ ಮಾಡ್ತಿದ್ದೆ? ನಾನ್ ಚೆಕ್ ಮಾಡಿದ್ರೆ ಏನು? ಅಲ್ಲೇನಾದ್ರೂ ಬಚ್ಚಿಟ್ಟಿದ್ಯಾ? ನಂಗೆ ಡೌಟ್ ಬರ್ತಿದೆ. ನನ್ ಮೇಲೆ ಡೌಟ್ ಅಖಿಲ್. ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದೋ ಅರ್ಥ ಆಗ್ತಿಲ್ಲ. ನನ್ನ ನಂಬೋದು. ಯಾವುದಕ್ಕೂ ಒಳ್ಳೇದು. ಒಂದ್ಸಲ ಡ್ರೆಸ್ಸಿಂಗ್ ಟೇಬಲ್ ಹಿಂದೆ ಏನಿದೆಯೋ ನೋಡ್ತೀನಿ. ಯಾಕೆ? ಅದೇನ್ ಬೇಕಾಗಿಲ್ಲ. ಆ ಡ್ರೆಸ್ಸಿಂಗ್ ಮಿರರ್ ಹಿಂದೆ ಕಸ ಕಡ್ಡಿ ಏನು ಇಲ್ಲ, ಎಲ್ಲ ನೀಟ್ ಆಗಿದೆ. ಮತ್ತೆ ನೀನ್ಯಾಕಷ್ಟು ಗಾಬರಿ ಆಗಿದ್ಯಾ? ಗಾಬರಿ ಏನು ಇಲ್ಲ ಅಖಿಲ್. ನಿನ್ನಲ್ಲಿ ನೋಡೋ ಅಗತ್ಯ ಇಲ್ಲ ಅಂತಿದ್ದೀನಿ. ಒಂದ್ಸಲ ನೋಡಕ್ ಬಿಡು. ಬೇಡ ಅಖಿಲ್. ಅಯ್ಯೋ, ನೋಡಿದ್ರೆ ಏನಾಗತ್ತೆ? ಟೈಮ್ ವೇಸ್ಟ್ ಅಂತಿದ್ದೀನಿ. ನನಗ್ ನಿದ್ದೆ ಬರ್ತಿದೆ, ನಡಿ ಹೋಗಿ ಮಲ್ಕೊಳ್ಳೋಣ. ಅಯ್ಯೋ, ನೀನ್ ಮಲ್ಕೋ, ನಾನ್ ನೋಡ್ತೀನಿ. ನನ್ಗೆ ಡಿಸ್ಟರ್ಬ್ ಮಾಡ್ತೀಯಾ ಅಖಿಲ್? ನನ್ ಮಾತನ್ನು ನಂಬಲ್ವಾ? ನೀನ್ ಹೀಗ್ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ನಾನ್ ಮೊದ್ಲೇ ಎಷ್ಟು ಟಯರ್ಡ್ ಆಗಿದ್ದೀನಿ ಗೊತ್ತಾ ನಿನ್ಗೆ? ಮತ್ತೆ ನಾಳೆ ಬೆಳಗ್ಗೆನೆ ಎದ್ದು ಫ್ಯಾಕ್ಟ್ರಿಗೆ ಹೋಗ್ಬೇಕು. ಎಲೆಕ್ಷನ್ ಬೇರೆ ಇದೆ, ಭಾವನ್ನ ಸೋಲಿಸ್ಬೇಕು. ಇಷ್ಟು ಸ್ಟ್ರೆಸ್ ಇಟ್ಕೊಂಡು. ಓಕೆ ಓಕೆ, ಮಲ್ಕೊಳ್ಳೋಣ. ಗುಡ್ ನೈಟ್. ಗುಡ್ ನೈಟ್. ಮಲ್ಕೋ. ಬೆಳಬೆಳಿಗ್ಗೆನೆ ನಿನ್ ದರಿದ್ರ ಮುಖ ದರ್ಶನ ಮಾಡ್ತೀಯಲ್ಲ ಅತ್ತೆ. ಲೇ, ಈ ಫೇಸ್ ನೋಡ್ಕೊಂಡೆ ಕಣೋ ಚಿಕ್ಕ ವಯಸ್ಸಿಂದ ಬೆಳೆದಿದ್ಯಾ. ಯಾಕೆ ಬಂದೆ? ನಿಮ್ ರೂಮ್ ನ ಗುಡ್ಸೋದಿಕ್ಕೆ. ದಿನ ಈ ನ್ಯೂಸೆನ್ಸ್ ಏನತ್ತೆ ನಿಂದು? ಏನೋ ನನ್ ತೃಪ್ತಿಗೋಸ್ಕರ ಕಣೋ. ಬೇಡ ಅನ್ಬೇಡ, ಹೊರಗಡೆ ಹೋಗು. ಹಾರಿಕಾ, ನೀನು ಹೊರಗಡೆ ಹೋಗು. ಹೋಗ್ತೀನಿ ಆಂಟಿ. ರೂಮ್ ಕ್ಲೀನ್ ಆಗಿ ಗುಡ್ಸಿ, ಚಿಕ್ಕದೊಂದು ಪೇಪರ್ ಪೀಸು ಕಾಣಿಸ್ಬಾರ್ದು. ಅದನ್ನ ನೀನ್ ಹೇಳ್ಬೇಕೇನೆ. ಹೋಗು ಹೋಗು ಹೋಗೋ ಹೋಗು. ಅಯ್ಯೋ, ನನ್ ದುಡ್ಡು. ಇನ್ನು ಎಷ್ಟು ಹೊತ್ತು ಹಾರಿಕಾ? ಸೆಟ್ ಆಗ್ತಾ ಇಲ್ಲ ಅಖಿಲ್. ನನ್ ದುಡ್ಡು ಎಲ್ಲಿ ಹೋಯ್ತು? ಲೋ ಅಖಿಲ್, ಹಾರಿಕಾ. ಏನು? ಬ್ರೀಫ್ ಕೇಸ್ ಕಾಣಿಸ್ತಾ ಇಲ್ಲ ಕಣೋ. ಯಾವ ಬ್ರೀಫ್ ಕೇಸ್ ಆಂಟಿ? ಅದೇ ಕಣೆ, ನಿಮ್ ರೂಮ್ ಅಲ್ಲಿ ಇಟ್ಟಿದ್ ಬ್ರೀಫ್ ಕೇಸು. ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು? ದಿನ ಕಾಣಿಸ್ತಾ ಇತ್ತು, ಇವತ್ ಕಾಣಿಸ್ತಾನೆ ಇಲ್ಲ. ಆ ಬ್ರೀಫ್ ಕೇಸ್ ಕಾಣಿಸ್ದೆ ಹೋದ್ರೆ ನಮ್ ರೂಮ್ ಕ್ಲೀನ್ ಮಾಡಲ್ವಾ ಹೇಗೆ? ಹೋಗೆ ನೀನೋ ನಿನ್ ರೂಮೋ. ಎಲ್ಲಿ ಹೋಯ್ತಪ್ಪ? ಆಂಟಿ, ಏ ರವಿ, ಸ್ವೀಟ್ ತಗೋ. ಏನಣ್ಣ, ನಿನ್ ಬರ್ತಡೇನಾ? ಈಗ ತಾನೇ ನಾಮಿನೇಷನ್ ಹಾಕಿದ್ದೀನಿ, ಯುನಾನಿಮಸ್ ಆಗಿ ಗೆಲ್ತಾ ಇದ್ದೀನಿ. ಅದಕ್ಕೆ ಸ್ವೀಟ್ ಕೊಡ್ತಾ ಇರೋದು. ನಿಮ್ಮ ಅಣ್ಣ ಅತ್ತಿಗೆಗೂ ಕೂಡ ಸ್ವೀಟ್ ತಗೊಳಕ್ ಹೇಳು. ನೀನು ಯುನಾನಿಮಸ್ ಆಗಿ ಹೇಗೆ ಗೆಲ್ತೀಯಣ್ಣ? ನನ್ನ ವಿರುದ್ಧ ನಿಂತ್ಕೊಳ್ಳೋ ದಮ್ಮು ಧೈರ್ಯ ಯಾರಿಗೂ ಇಲ್ಲ ಇಲ್ಲಿ. ಇಲ್ಲಿವರೆಗೂ ನನ್ನ ನಾಮಿನೇಷನ್ ಬಿಟ್ಟು ಬೇರೆ ನಾಮಿನೇಷನ್ ಯಾವುದೂ ಬಂದಿಲ್ಲ. ಯಾರು ಕಂಟೆಸ್ಟ್ ಮಾಡದೆ ಹೋದ್ರೆ ನಾನೇ ಅಲ್ವಾ ಲೀಡರು? ನಾನ್ ಕಂಟೆಸ್ಟ್
ವರ್ಕರ್ಸ್ ಪೈಕಿ ಯಾರು ಬೇಕಾದ್ರೂ ಕಂಟೆಸ್ಟ್ ಮಾಡ್ಬೋದು, ಯಾರು ಬೇಕಾದ್ರೂ ಲೀಡರ್ ಆಗ್ಬೋದು. ನನ್ನ ಮುಂದೆ ಮಾಮೂಲಿ ಬಚ್ಚ ಅವನು. ಹಾಗಾದ್ರೆ ಭಯ ಯಾಕೆ? ಕಂಟೆಸ್ಟ್ ಮಾಡ್ಲಿ ಬಿಡು. ನಂಗ್ ಭಯನಾ? ನಾನು ಯಾರು ಗೊತ್ತಾ? ನನ್ನ ಹಿಂದೆ ಎಷ್ಟು ಜನ ಇದ್ದಾರೆ ಗೊತ್ತಾ? ಎಲೆಕ್ಷನ್ ನಡೀಲಿರು, ಯಾರ ಹಿಂದೆ ಎಷ್ಟು ಜನ ಇದಾರಂತ ನಿನಗೆ ಗೊತ್ತಾಗುತ್ತೆ. ಅವನಿಗೆ ಸಪೋರ್ಟ ನೀನು? ನನ್ನಿಂದಾನೇ ನೀನು ನಿನ್ ಹೆಂಡತಿ ಈ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದೀರಾ ಅನ್ನೋದು ಮರಿಬೇಡಿ. ಈ ರವಿಗೂ ನಿಂಗೂ ನಿನ್ ಹೆಂಡತಿಗೂ ಇಲ್ಲಿ ಕೆಲಸ ಕೊಡ್ಸಿದ್ ನಾನೇ. ಅದಕ್ಕೆ ಬೇಕಾದ್ರೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗಂತ ರವಿನ ಕಂಟೆಸ್ಟ್ ಮಾಡಬೇಡ ಅಂತ ಹೇಳ